ಹಾಯ್ ಹಲೋ ನಮಸ್ತೆ ಮ್ಯಾಥ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ಕನ್ನಡಿಗನಿಗೆ ಹಾಗೆ ನನ್ನ ಪ್ರೀತಿಯ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕೋಆರ್ಡಿನೇಟ್ ಜಾಮೆಟ್ರಿ ಚಾಪ್ಟರ್ ನ ಫಸ್ಟ್ ಎಕ್ಸರ್ಸೈಸ್ ನ ಸಾಲ್ವ್ ಮಾಡ್ತಾ ಇದೀವಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಕ್ವಿಕ್ಲಿ ಲೆಟ್ಸ್ ಸ್ಟಾರ್ಟ್ ದ ಫಸ್ಟ್ ಕ್ವೆಶ್ಚನ್ ಆಫ್ ಎಕ್ಸರ್ಸೈಸ್ 7.1. ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಫಾಲೋಯಿಂಗ್ ಪೇರ್ ಆಫ್ ಪಾಯಿಂಟ್ಸ್. 2 ಪಾಯಿಂಟ್ ಕೊಟ್ಟಿದ್ದಾರೆ. 2 ಪಾಯಿಂಟ್ ಕೊಟ್ಟಾಗ ಹೆಂಗ್ ಡಿಸ್ಟೆನ್ಸ್ ಫೈಂಡ್ ಮಾಡೋದು ಅಂತ ಎಲ್ಲರಿಗೂ ಗೊತ್ತು, ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಫಸ್ಟ್ ಏನ್ ಮಾಡ್ತೀನಿ, ಕೊಟ್ಟಿರುವಂತ ಪಾಯಿಂಟ್ಸ್ ನ ಲೆಟ್ ಎ ಇಸ್ ಈಕ್ವಲ್ ಟು 2,3 ಅಂತ ಬರ್ಕೋತೀನಿ ಅಂಡ್ ಲೆಟ್ ಬಿ ಇಸ್ ಈಕ್ವಲ್ ಟು 4,1 ಅಂತ ಬರ್ಕೋತೀನಿ. ಅಂಡ್ ಇನ್ನ ನೀಟಾಗಿ ಅರ್ಥ ಆಗ್ಬೇಕು ಅಂದ್ರೆ ಒಂದು ಸ್ಟ್ರೇಟ್ ಲೈನ್ ಬರ್ಕೊಂಡು ಎ ಬಿ ಅಂತ ಬರ್ಕೊಂಡ್ರು ಆಯ್ತು. ಎ ಇಸ್ 2,3, ಬಿ ಇಸ್ 4,1. ಐ ನೀಡ್ ಟು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ 2 ಪಾಯಿಂಟ್ಸ್. ಸೊ ನಾನು ಏನ್ ಫೈಂಡ್ ಮಾಡಬೇಕು, ಎ ಬಿ ಫೈಂಡ್ ಮಾಡಬೇಕು, ಅಥವಾ ಎ ಬಿ ಸ್ಕ್ವೇರ್ ಫೈಂಡ್ ಮಾಡಿ ಲಾಸ್ಟ್ ಅದನ್ನ ರೂಟ್ ತೆಗೆದ್ರು ಓಕೆ. ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು, x2 minus x1 whole square plus y2 minus y1 the whole square. ಸೊ x1 x2 ಇವಾಗ ಅಸೈನ್ ಮಾಡ್ಬೇಕು ವ್ಯಾಲ್ಯೂಸ್ ಅಲ್ವಾ. ಸೊ ಫಸ್ಟ್ ಪಾಯಿಂಟ್ ಎ ಅಂತ ತಗೊಂಡು ಇದನ್ನ x1 y1 ಅಂತ ಬರೀತೀನಿ. ಸೆಕೆಂಡ್ ಪಾಯಿಂಟ್ ನ x2, y2 ಅಂತ ತಗೋತೀನಿ. ಲೆಟ್ ಸಬ್ಸ್ಟಿಟ್ಯೂಟ್ x2 minus x1 4 minus 2 whole square plus y2 is 1 minus y1 1 minus 3 whole square. ಸೊ 4 minus 2 ಏನು 2 square plus 1 minus 3 is minus 2 whole square. So 2 square is 4 plus minus 2 whole square is also 4. So AB square ಏನಾಗುತ್ತೆ, AB square is equal to 8 ಆಗುತ್ತೆ. But AB ಬೇಕು ನಮಗೆ, which is nothing but square root of 8. ಈ square root of 8 ನ ನಾವು 2 root 2 ಅಂತಾನು ಬರಿಬಹುದು. This is the answer. Okay. ನೆಕ್ಸ್ಟ್ ಸೇಮ್ ಕೆಲಸ ತಿರ್ಗಾ ಏನ್ ಮಾಡ್ತೀನಿ, ಒಂದು ಲೈನ್ ತಗೋತೀನಿ. ಈ ಸರಿ ಪಿ ಅಂಡ್ ಕ್ಯೂ ಅಂತ ತಗೋತೀನಿ. ನೀವು ಯಾವ ಆಲ್ಫಾಬೆಟ್ ಬೇಕಾದ್ರೂ ತಗೋಬಹುದು. ಪಿ ಕೋಆರ್ಡಿನೇಟ್ಸ್ -5,7, ಕ್ಯೂ ಕೋಆರ್ಡಿನೇಟ್ಸ್ -1,3 ಅಂತ ತಗೋತೀನಿ. ನಾವು ವ್ಯಾಲ್ಯೂಸ್ ಅಸೈನ್ ಮಾಡ್ಬೇಕಲ್ವಾ. ಸೊ ಫಸ್ಟ್ ಪಾಯಿಂಟ್ ಪಿ ಅಂತ ತಗೊಂಡು ಇದನ್ನ x1 y1 ಅಂತ ಬರಿತೀನಿ. ಸೆಕೆಂಡ್ ಪಾಯಿಂಟ್ ಕ್ಯೂ ತಗೊಂಡು ಇದನ್ನ x2 y2 ಅಂತ ಬರಿತೀವಿ. ಓಕೆ. ಸೊ ಇಲ್ಲಿಂದಾನೇ ಸ್ಟಾರ್ಟ್ ಮಾಡ್ತೀನಿ. ಪಿ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು x2 minus x1 whole square. ಬರೀರಿ. ಸಿನ್ಸ್ ನೀವು ಇನ್ನ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇರೋದ್ರಿಂದ ಇಟ್ಸ್ ಬೆಟರ್ ಟು ರೈಟ್ ದ ಫಾರ್ಮುಲಾಸ್. ಎಷ್ಟು ಸರಿ ಬರೀತೀರಾ ಅಷ್ಟು ಸರಿ ನಿಮ್ಗೆ ಒಳ್ಳೇದು. x2 minus x1 whole square plus y2 minus y1 whole square is equal to x2 ವ್ಯಾಲ್ಯೂ ಏನು -1 minus of -5 ಎರಡು ಸರಿ ಮೈನಸ್ ಇದೆ, ಹುಷಾರಾಗಿರಿ. ಪ್ಲಸ್ y2 ವ್ಯಾಲ್ಯೂ ಏನು, y2 is 3 minus y1 is 7 whole square. ಸೊ ಏನಾಗುತ್ತೆ ಇಲ್ಲಿ -1 ಮೈನಸ್ ಆಫ್ ಮೈನಸ್ ಇರೋದ್ರಿಂದ +5 whole square plus 3 minus 7 ಏನು -4 whole square. ಸೊ 5 minus 1 is 4 square ಪ್ಲಸ್ ಇಲ್ಲೇನ್ ಬಂದಿದೆ -4 square ಬಂದಿದೆ. ಇದು ಇಲ್ಲಿವರೆಗೂ ಬಂದಿರೋದು ಪಿ ಕ್ಯೂ ಸ್ಕ್ವೇರ್. ಸೊ ವ್ಯಾಲ್ಯೂ ಏನಾಗುತ್ತೆ, 16 + 16 32 ಆಗುತ್ತೆ. 32 ಕ್ಯಾನ್ ಬಿ ರಿಟರ್ನ್ as what 4 root 2. ನಾವು ಸ್ಕ್ವೇರ್ ರೂಟ್ ತಗೊಂಡ್ರೆ ಪಿ ಕ್ಯೂ ಫೈಂಡ್ ಮಾಡ್ಬೇಕಂದ್ರೆ ಇಟ್ ಈಸ್ ನಥಿಂಗ್ ಬಟ್ 4 root 2. ಓಕೆ. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ನೆಕ್ಸ್ಟ್ ಕ್ವೆಶ್ಚನ್ ಥರ್ಡ್ ಒನ್ ಈ ತರ ಇದೆ. ಎ ಬಿ -a - b. ಓಕೆ. ಸೊ ಫಸ್ಟ್ ಎಕ್ಸ್ ಅಂತ ತಗೋತೀನಿ. ಲೆಟ್ ಎಕ್ಸ್ ಬಿ a, b and let the point y have the coordinates -a, -b. ಸೊ ಈ ಪಾಯಿಂಟ್ ನ ನಾನು x1, y1 ಅಂತ ತಗೋತೀನಿ. ನೆಕ್ಸ್ಟ್ ಇದನ್ನ x2, y2 ಅಂತ ತಗೋತೀನಿ. ಐ ನೀಡ್ ಟು ಫೈಂಡ್ xy. ಒಂದು ರೂಟ್ ಅನ್ನು ಮಾಡೋಣ ಸೊ ದಟ್ ಕಂಪ್ಲೇಂಟ್ ಇರಲ್ಲ ಬರೀ ಸ್ಕ್ವೇರ್ ಅಲ್ಲಿ ಆಗಿದೆ ಅಂತ. ಓಕೆ. xy is equal to root of x2 minus x1 -a whole square plus y2 minus y1. y2 ಏನು -b ಹೋಲ್ ಸ್ಕ್ವೇರ್. ಆಯ್ತಾ. ಏನ್ ಬರುತ್ತೆ ಇಲ್ಲಿ ರೂಟ್ ಆಫ್ -a ಏನ್ ಬರುತ್ತೆ -2a ಹೋಲ್ ಸ್ಕ್ವೇರ್ ಬರುತ್ತೆ. -2a ಹೋಲ್ ಸ್ಕ್ವೇರ್ ಪ್ಲಸ್ ಇಲ್ಲೇನ್ ಬರುತ್ತೆ -2b ಹೋಲ್ ಸ್ಕ್ವೇರ್ ಬರುತ್ತೆ. ಸೊ ಇಸ್ ಈಕ್ವಲ್ ಟು ರೂಟ್ ಆಫ್ ಏನ್ ಬರುತ್ತೆ ಇಲ್ಲಿ 4a ಸ್ಕ್ವೇರ್ ಪ್ಲಸ್ 4b ಸ್ಕ್ವೇರ್ ಬರುತ್ತೆ. ನಾವು ಎರಡರಿಂದಾನು 4 ನ ಕಾಮನ್ ತಗೋಬಹುದು. ಸೊ ವಿ ಆರ್ ಲೆಫ್ಟ್ ವಿತ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. ಆಯ್ತಾ. ಇದನ್ನ ಆಚೆ ತಗೋತೀನಿ. ಏನ್ ಬರುತ್ತೆ 2 ಇಂಟು ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಬರುತ್ತೆ. ನೀವು ಇಲ್ಲಿ ಗಮನಿಸಿದ್ರೆ ಸಾಕು. ಓಕೆ. ನೆಕ್ಸ್ಟ್ ಕ್ವೆಶ್ಚನ್. ಮೇ ಬಿ ಇಲ್ಲಿಗೆ ಫಸ್ಟ್ ಕ್ವೆಶ್ಚನ್ ಮುಗೀತು ಅನ್ಸುತ್ತೆ. ಓಕೆ. ಎಸ್, ಫಸ್ಟ್ ಕ್ವೆಶ್ಚನ್ ಮುಗಿದಿದೆ. ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ 0,0 and 36,15. ಕ್ಯಾನ್ ಯು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಟೌನ್ಸ್ ಎ ಅಂಡ್ ಬಿ ಡಿಸ್ಕಸ್ ಇನ್ 7.2. ನೋಡಿ ಇದಕ್ಕೆ ಏನ್ ಕ್ವೆಶ್ಚನ್ ಹೇಳ್ತಿದೆ ಅಂದ್ರೆ, ಅಲ್ಲಿ ಕೊಟ್ಟಿರುವಂತ ಪಾಯಿಂಟ್ಸ್ ಇದೆಯಲ್ಲ, ಫಸ್ಟ್ ಇದ್ರ ಡಿಸ್ಟೆನ್ಸ್ ಫೈಂಡ್ ಮಾಡ್ಬೇಕು ನಾವು. ಆಮೇಲೆ ಇದನ್ನೇ ಟೌನ್ ಎ ಅಂತ ಅನ್ಕೋಬೇಕು, ಇದನ್ನ ಟೌನ್ ಬಿ ಅಂತ ಅನ್ಕೋಬೇಕು. ಅಂಡ್ ವಿ ಹ್ಯಾವ್ ಟು ಫೈಂಡ್ ಎಷ್ಟು ಕಿಲೋಮೀಟರ್ ಆಗಿದೆ. ಸೊ ಬೇಸಿಕಲಿ ಡಿಸ್ಟೆನ್ಸ್ ಫೈಂಡ್ ಮಾಡಿದ್ರೆ ನಮ್ ಕೆಲಸ ಮುಗೀತು. ಓಕೆ. ಫಸ್ಟ್ ಲೆಟ್ ಪಾಯಿಂಟ್ ಫಸ್ಟ್ ನೀಟಾಗಿ ಮಾಡೋಣ. ಇದು
ಒಂಥರ ಟೌನ್ ತರಾನೇ ಇರ್ಬೇಕಿದು. ಓಕೆ, ಸೊ ಇಲ್ಲಿ ಟೌನ್ ಎ ಅಂತ ಅನ್ಕೊಂತೀನಿ, ಟೌನ್ ಬಿ ಅಂತ ಅನ್ಕೋತೀನಿ. ನೆಕ್ಸ್ಟ್ ಟೌನ್ ಎ ಕೋಆರ್ಡಿನೇಟ್ಸ್ ಏನು 0,0, ಟೌನ್ ಬಿ ಕೋಆರ್ಡಿನೇಟ್ಸ್ ಏನು 36,15. ನೆಕ್ಸ್ಟ್ ಏನ್ ಮಾಡ್ಬೇಕು, ಕೋಆರ್ಡಿನೇಟ್ಸ್ ಬೇಕು, ಅದಕ್ಕೆ ಅಸೈನ್ ಮಾಡ್ಬೇಕು ವ್ಯಾಲ್ಯೂಸ್ ನ. ಸೊ x1 y1 ಎ ಅಂತ ತಗೋತೀನಿ, ನೆಕ್ಸ್ಟ್ x2 y2 ನ ಬಿ ಅಂತ ತಗೋತೀನಿ. ನಾನು ಇವಾಗ ಟೌನ್ ಎ ಆಮೇಲೆ ಟೌನ್ ಬಿ ಮಧ್ಯೆ ಇರೋ ಡಿಸ್ಟೆನ್ಸ್ ಫೈಂಡ್ ಮಾಡ್ಬೇಕು ಅಂದ್ರೆ ಏನ್ ಅಪ್ಲೈ ಮಾಡ್ಬೇಕು, ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡ್ಬೇಕು. ಸೊ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನೋ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ದ ಹೋಲ್ ಸ್ಕ್ವೇರ್. x2 ವ್ಯಾಲ್ಯೂ ಏನಾಗುತ್ತೆ, x2 ವ್ಯಾಲ್ಯೂ 36 ಮೈನಸ್ x1 ವ್ಯಾಲ್ಯೂ 0 ಹೋಲ್ ಸ್ಕ್ವೇರ್ ಪ್ಲಸ್ y2 ವ್ಯಾಲ್ಯೂ ಏನಾಗುತ್ತೆ, y2 is 15 ಮೈನಸ್ 0 ಹೋಲ್ ಸ್ಕ್ವೇರ್. ಸೊ 30 ಏನ್ ಬರುತ್ತೆ ಆನ್ಸರ್, 36 ಸ್ಕ್ವೇರ್ ಪ್ಲಸ್ 15 ಸ್ಕ್ವೇರ್. 36 ಸ್ಕ್ವೇರ್ ಎಷ್ಟಾಗುತ್ತೆ, ಕ್ವಿಕ್ ಆಗಿ 36 ಸ್ಕ್ವೇರ್ ಹೆಂಗ್ ಮಾಡೋದು, 36 ಸ್ಕ್ವೇರ್ ಅಲ್ವಾ. ಸೊ 3 into 6 is 18, 18 into 2 is 36, 2 ಸ್ಕ್ವೇರ್ is 4. ಇದು ಈ ಮೆಥಡ್ಗಿಂತ ಬೆಟರ್ ಮಾಡ್ಬಿಟ್ರೇನೆ ಬೆಟರ್ ಅನ್ಸುತ್ತೆ. 1080, 1116, 1152, 1188, 1224, 1226. 36 ಸ್ಕ್ವೇರ್ ಒಂದು ಶಾರ್ಟ್ ಕಟ್ ಇದೆ. ಓಕೆ, ಫಸ್ಟ್ 3 ಸ್ಕ್ವೇರ್ 9, 6 ಸ್ಕ್ವೇರ್ 36, ಒಂದು ಇಂಟು ಹಾಕ್ಬೇಕು. 3 into 6 18, 18 into 2 is 36. ಸೊ ಏನ್ ಬರುತ್ತೆ, 1296 ಬರುತ್ತೆ. ಓಕೆ, ಡನ್. ಸೊ 36 ಸ್ಕ್ವೇರ್ ಏನ್ ಬಂದಿದೆ, 1296 ಬಂದಿದೆ. ಪ್ಲಸ್ 15 ಸ್ಕ್ವೇರ್ ಏನು, 15 ಸ್ಕ್ವೇರ್ ಎಲ್ರಿಗೂ ಗೊತ್ತಿರುತ್ತೆ 225. ಓಕೆ, ಸೊ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನ್ ಬಂದಿದೆ, ಎರಡನ್ನ ಆಡ್ ಮಾಡಿದ್ರೆ 1521 ಬಂದಿದೆ. ಓಕೆ, ಅಂಡ್ ಎ ಬಿ ಏನಾಗುತ್ತೆ, ಎ ಬಿ ಇಸ್ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಆಫ್ 1521. ಈಗ 1521 ಫ್ಯಾಕ್ಟರ್ಸ್ ಫೈಂಡ್ ಮಾಡೋಣ. 1521 ಐ ಥಿಂಕ್ ಇದು 13 ಅಲ್ಲಿ ಹೋಗುತ್ತೆ. ಓಕೆ, ಸೊ ಡೈರೆಕ್ಟ್ ಆಗಿ 13 1 13 ತಗೋತೀನಿ. ನೆಕ್ಸ್ಟ್ 22 ಇದೆ, ತಿರ್ಗಾ 1 13 ತಗೋತೀನಿ. ಏನ್ ಬರುತ್ತೆ, 7 91, 13 7 91. ಹಾ, ಕರೆಕ್ಟ್ ಆಗಿದೆ. 117 117 117 ಕರೆಕ್ಟ್ ಆಗಿದೆ. ಓಕೆ, ನೆಕ್ಸ್ಟ್ ತಿರ್ಗಾ 13 ತಗೋತೀನಿ, 13 9 ತಗೋತೀನಿ. ನೆಕ್ಸ್ಟ್ ಏನ್ ತಗೋಬೇಕು, 3 3 ನೆಕ್ಸ್ಟ್ 3 1. ಸೊ ಆನ್ಸರ್ ಏನು, ಸ್ಕ್ವೇರ್ ರೂಟ್ ಆಫ್ 1521 ನನಗೆ 13 2 ಸರಿ ಬಂದಿದೆ. ಓಕೆ, ಅಂಡ್ 3 2 ಸರಿ ಬಂದಿದೆ. ಸೊ ನಾನು ಏನ್ ಮಾಡ್ತೀನಿ, 13 into 3 39. ಸೊ ಸ್ಕ್ವೇರ್ ರೂಟ್ ಆಫ್ ಎ ಬಿ 39. ಹಾಗೆ ಇಲ್ಲಿ ಡಿಸ್ಟೆನ್ಸ್ ಕೇಳಿದ್ದಾರೆ ಅಲ್ವಾ, ಟೌನ್ ಎ ಆಮೇಲೆ ಟೌನ್ ಬಿ ಮಧ್ಯೆ ಇರೋ ಡಿಸ್ಟೆನ್ಸ್ ಕೇಳಿದ್ದಾರೆ. ಸೊ ಡಿಸ್ಟೆನ್ಸ್ ಯೂಶಲಿ ಯಾವ್ದ್ರಲ್ಲಿ ಕೊಡ್ತಾರೆ, ಕಿಲೋಮೀಟರ್ಸ್ ಮೀಟರ್ಸ್ ಎಲ್ಲ ಕೊಡ್ತಾರೆ. ಲೆಟ್ ಅಸ್ ಯೂಸ್ ಕಿಲೋಮೀಟರ್ ಹಿಯರ್ and this is the answer. This is the distance between the two dots. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಕ್ವೆಶ್ಚನ್, ಫೈಂಡ್ ದ ಡಿಸ್ಟೆನ್ಸ್. ಓಕೆ, ಇದಾಗಿದೆ. ಡಿಟರ್ಮೈನ್ ಇಫ್ ದ ಪಾಯಿಂಟ್ಸ್ 1,5, 2,3 and -2,11 ಆರ್ ಕೊಲಿನಿಯರ್. ನೋಡಿ, ಸಿಂಪಲ್. ಫಸ್ಟ್ ಕೊಲಿನಿಯರ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಬೋಣ. ಒಂದು ಲೈನ್ ಇದೆ, ನಮಗ್ ಗೊತ್ತಿದೆ ದಟ್ ಇದರಲ್ಲಿ ಸುಮಾರು ಪಾಯಿಂಟ್ಸ್ ಇರುತ್ತೆ, ಇನ್ಫಿನಿಟ್ ಪಾಯಿಂಟ್ಸ್ ಇರುತ್ತೆ. ಸಪೋಸ್ ಯಾವ್ದಾದ್ರು 3 ಪಾಯಿಂಟ್ ಒಂದೇ ಲೈನ್ ಮೇಲೆ ಲೈ ಆಗ್ತಿದ್ದೇನೆ, ಇಫ್ ಇಟ್ ಲೈಸ್ ಆನ್ ದ ಸೇಮ್ ಸ್ಟ್ರೇಟ್ ಲೈನ್ then we can tell it is collinear. ಸಪೋಸ್ ಯಾವ್ದೋ 3 ಪಾಯಿಂಟ್ ತಗೊಂಡು ಅದರಲ್ಲಿ ನಾನು ಸ್ಟ್ರೇಟ್ ಲೈನ್ ಪಾಸ್ ಮಾಡಿದ್ರೆ ಕೊಲಿನಿಯರ್. ಸಪೋಸ್ ನಾನು ಯಾವ್ದೋ 3 ಪಾಯಿಂಟ್ ತಗೋತೀನಿ, ಅದ್ರ ಮಧ್ಯೆ ನಾನು ಸ್ಟ್ರೇಟ್ ಲೈನ್ ಪಾಸ್ ಮಾಡಕ್ ಆಗಲ್ಲ ಕರೆಕ್ಟ್ ಆಗಿ. ಓಕೆ, ಒಂದು ಸ್ವಲ್ಪ ಈ ತರ ಕರ್ವ್ ಆಗುತ್ತೆ ಅಂದ್ರೆ ದೆನ್ ಇಟ್ ಇಸ್ ದೆನ್ ಅವಾಗ ಅಂದ್ರೆ ಸ್ಟ್ರೇಟ್ ಲೈನ್ ಅಲ್ಲಿ ಇರ್ಬೇಕು ಅಷ್ಟೇ. ಓಕೆ, ಸೊ ಏನ್ ಮಾಡ್ತೀನಿ ಇವಾಗ, ಸೊಲ್ಯೂಷನ್. ಓಕೆ, ಸೊ ಏನ್ ಮಾಡ್ತೀನಿ ಇವಾಗ, 3 ಪಾಯಿಂಟ್ ಕೊಟ್ಟಿದ್ದಾರೆ, ನಾನು 3 ಪಾಯಿಂಟ್ ತಗೋತೀನಿ. ಪಾಯಿಂಟ್ ಎ, ನೆಕ್ಸ್ಟ್ ಪಾಯಿಂಟ್ ಬಿ, ನೆಕ್ಸ್ಟ್ ಇಲ್ಲಿ ಬರೋದು ಪಾಯಿಂಟ್ ಸಿ. ಓಕೆ, ಕಲರ್ ಚೇಂಜ್ ಮಾಡಿದ್ರೆ ಇನ್ನ ನೀಟಾಗಿ ಗೊತ್ತಾಗುತ್ತೆ ನಿಮ್ಗೆ. ಪಾಯಿಂಟ್ ಎ, ಪಾಯಿಂಟ್ ಬಿ, ಪಾಯಿಂಟ್ ಸಿ. ಅರ್ಥ ಆಯ್ತಲ್ವಾ. ಈಗ ಏನ್ ಮಾಡ್ತೀನಿ, ಪಾಯಿಂಟ್ ಎ ನ 1,5 ಅಂತ ತಗೋತೀನಿ. ಲೆಟ್ ದಿಸ್ ಬಿ 1,5. ನೆಕ್ಸ್ಟ್ ಪಾಯಿಂಟ್ ಬಿ ನ 2,3 ಅಂತ ತಗೋತೀನಿ. ಪಾಯಿಂಟ್ ಸಿ ನ -2, -11 ಅಂತ ತಗೋತೀನಿ. ಓಕೆ, ಸೊ ಫಸ್ಟ್ ಏನ್ ಮಾಡ್ತೀನಿ ಇವಾಗ, ಸಿಂಪಲ್ ಎ ಬಿ ಫೈಂಡ್ ಮಾಡ್ತೀನಿ. ನೆಕ್ಸ್ಟ್ ಬಿ ಸಿ ಫೈಂಡ್ ಮಾಡ್ತೀನಿ. ಲಾಸ್ಟ್ ಏನ್ ಮಾಡ್ತೀನಿ, ಎರಡನ್ನು ಆಡ್ ಮಾಡಿದ್ರೆ ನಮ್ಗೆ ಆಕ್ಚುಲಿ ಏನ್ ಸಿಗ್ಬೇಕು, ಎ ಬಿ ಬಿ ಸಿ ಎರಡು ಆಡ್ ಮಾಡಿದ್ರೆ ನಮ್ಗೆ ಏನ್ ಸಿಗ್ಬೇಕು, ನಮಗ್ ಫುಲ್ ಲೈನ್ ಎ ಸಿ ಸಿಗ್ಬೇಕು. ಕರೆಕ್ಟಾ, ಅದೇ ಕೆಲಸ ಇರೋದು. ಅಕಸ್ಮಾತ್ ಎ ಬಿ ಬಿ ಸಿ ಫೈಂಡ್ ಮಾಡಿ ಎ ಸಿ ಸಿಗ್ತಾ ಇದೆ ಅಂದ್ರೆ ವಿಚ್ ಮೀನ್ಸ್ ದಟ್ ಆಲ್ ಆಫ್ ದೇಮ್ ಆರ್ ಲೈಯಿಂಗ್ ಆನ್ ದ ಸೇಮ್ ಸ್ಟ್ರೇಟ್ ಲೈನ್. ಕರೆಕ್ಟಾ. ಸೊ ಲೆಟ್ಸ್ ಸಿ ವಾಟ್ ವಿ ಹ್ಯಾವ್ ಟು ಡು. ಫಸ್ಟ್ ಫಾರ್ ಕೊಲಿನಿಯರ್ ಎ ಬಿ ಪ್ಲಸ್ ಬಿ ಸಿ ಶುಡ್ ಬಿ ಈಕ್ವಲ್ ಟು ಎ ಸಿ. ಫಸ್ಟ್ ಈಕ್ವೇಶನ್ ಅಂತ ಬರ್ತೀನಿ. ಈಗ ನಮ್ ಕೆಲಸ ಏನು, ಎ ಬಿ ಫೈಂಡ್ ಮಾಡ್ಬೇಕು, ಬಿ ಸಿ ಫೈಂಡ್ ಮಾಡ್ಬೇಕು, ಎ ಸಿ ಫೈಂಡ್ ಮಾಡ್ಬೇಕು. ಎ ಬಿ ಫೈಂಡ್ ಮಾಡೋಣ ಇವಾಗ. ಎ ಬಿ, ಸೊ ಪಾಯಿಂಟ್ಸ್ ಏನೇನೋ, ಎ 1,5, ನೆಕ್ಸ್ಟ್ ಬಿ ಏನಾಗುತ್ತೆ 2,3. ಸೊ ಎ ಬಿ ಫೈಂಡ್ ಮಾಡ್ಬೇಕಾದ್ರೆ ಎ ಅಲ್ಲಿರೋ ಪಾಯಿಂಟ್ಸ್ x1 y1 ಆಗುತ್ತೆ, ಬಿ ಅಲ್ಲಿರೋ ಪಾಯಿಂಟ್ಸ್ x2 y2 ಆಗುತ್ತೆ. ಡೈರೆಕ್ಟ್ ಆಗಿ ಎ ಬಿ ಫೈಂಡ್ ಮಾಡ್ತೀನಿ, ಸಬ್ಸ್ಟಿಟ್ಯೂಟ್ ಮಾಡಿ. ಎ ಬಿ ಇಸ್ ಈಕ್ವಲ್ ಟು ರೂಟ್ ಆಫ್ x2 - x1. ಸೊ 1 ಸ್ಕ್ವೇರ್
ಪ್ಲಸ್ y2 ಮೈನಸ್ y1 3 ಮೈನಸ್ 5 ಇಸ್ ಮೈನಸ್ 2 ಹೋಲ್ ಸ್ಕ್ವೇರ್. ಸೊ ಏನ್ ಬರುತ್ತೆ 1 ಪ್ಲಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಇಸ್ 4. ಸೊ ಎರಡನ್ನ ಆಡ್ ಮಾಡಿದ್ರೆ ಏನ್ ಬರುತ್ತೆ ಎ ಬಿ ವ್ಯಾಲ್ಯೂ √5 ಬರ್ತಾ ಇದೆ. ಇದಕ್ಕೊಂದು ಬಾಕ್ಸ್ ಹಾಕ್ಬಿಡಿ. ಸೇಮ್ ಅದೇ ತರ ನೆಕ್ಸ್ಟ್ ಏನ್ ಮಾಡ್ಬೇಕು, ಇನ್ನ ಎರಡಿದೆ. ಯಾವ್ದು ಬಿ ಸಿ ಇದೆ. ಸೊ ಬಿ ಸಿ ಯಾವ ಪಾಯಿಂಟ್ಸ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ, ಬಿ ಇಸ್ 2, 3. ನೆಕ್ಸ್ಟ್ ಸಿ ಇಸ್ -2, -11. ಓಕೆ, ಸೊ ಫಸ್ಟ್ ಇಲ್ಲಿ x1 y1 ತಗೋತೀನಿ, ಇಲ್ಲಿ x2 y2 ತಗೋತೀನಿ. ಸೊ ಏನಾಗುತ್ತೆ ಇವಾಗ ಬಿ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1. ಸೊ -2 -2 -4 ಹೋಲ್ ಸ್ಕ್ವೇರ್ ಆಗುತ್ತೆ, ಪ್ಲಸ್ y2 ಮೈನಸ್ y1 -11 -3 ಏನಾಗುತ್ತೆ -14 ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ 4 ಸ್ಕ್ವೇರ್ -4 ಸ್ಕ್ವೇರ್ ಇಸ್ 16 ಪ್ಲಸ್ 14 ಸ್ಕ್ವೇರ್ ಏನು -14 ಇದೆ, ಎನಿವೆ ಪಾಸಿಟಿವ್ ಆಗುತ್ತೆ, ನಥಿಂಗ್ ಟು ವರಿ. 14 ಸ್ಕ್ವೇರ್ ಏನು 196. ಕರೆಕ್ಟಾ? ಸೊ ಏನಾಗುತ್ತೆ ಇದು 196 ಆಡ್ ಮಾಡಿದ್ರೆ ಇದಕ್ಕೆ ಸ್ಕ್ವೇರ್ ರೂಟ್ ಆಫ್ 212 ಆಗುತ್ತೆ. ನೆಕ್ಸ್ಟ್ ಏನ್ ಫೈಂಡ್ ಮಾಡಬೇಕು, ಎ ಸಿ ಫೈಂಡ್ ಮಾಡಬೇಕು. ಸೊ ಎ 1, 5. ನೆಕ್ಸ್ಟ್ ಸಿ ಬಂದ್ ಏನಾಗುತ್ತೆ, ಸಿ ಇಸ್ -2, -11. ಸೊ ಇದನ್ನ x1 y1 ತಗೋತೀನಿ, ನೆಕ್ಸ್ಟ್ ಇದನ್ನ x2 y2 ತಗೋತೀನಿ. ಓಕೆ, ಸೊ ಲೆಟ್ಸ್ ಕಂಟಿನ್ಯೂ ನಾವು ಸ್ವಲ್ಪ. ಓಕೆ, ಸೊ ಎ ಸಿ ವ್ಯಾಲ್ಯೂ ಏನಾಗುತ್ತೆ ಇವಾಗ, ಎ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 -2 -1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಏನು 11 -5 -16 ಹೋಲ್ ಸ್ಕ್ವೇರ್. ಸೊ ಏನಾಗುತ್ತೆ ಇವಾಗ -3 ಹೋಲ್ ಸ್ಕ್ವೇರ್ ಅಂದ್ರೆ 9 ಪ್ಲಸ್ 16 ಹೋಲ್ ಸ್ಕ್ವೇರ್ ಅಂದ್ರೆ ಏನು, 16 ಹೋಲ್ ಸ್ಕ್ವೇರ್ ಇಸ್ 256. ಓಕೆ, ಕರೆಕ್ಟ್ ಆಗಿದೆ 256. 1 2 3 4 5 6 ಕರೆಕ್ಟ್ ಆಗಿದೆ. ಓಕೆ, ಸೊ ಇಲ್ಲೇನ್ ಬರುತ್ತೆ ಇವಾಗ 256 ಪ್ಲಸ್ 9 265 ಬರುತ್ತೆ. ಓಕೆ, ಬಟ್ ನಮ್ಗೆ ಇಲ್ಲಿ ಆಡ್ ಮಾಡಿದ್ರೆ ಎಲ್ಲ ಕೊಲಿನಿಯರ್ ಬರ್ತಾ ಇದೆಯಾ, ಬರ್ತಾ ಇಲ್ಲ. ಸೊ ಏನ್ ಮಾಡೋಣ, ಲೆಟ್ಸ್ ಚೆಕ್ ದ ವ್ಯಾಲ್ಯೂಸ್ ಒನ್ಸ್. ಪ್ರತಿ ವ್ಯಾಲ್ಯೂನು ಕರೆಕ್ಟ್ ಆಗಿ ತಗೊಂಡಿದೀವಾ? ಸೊ ಸಿಂಪ್ಲಿಫೈ ಮಾಡಿದಾಗ ಗೊತ್ತಾಗ್ತಿದೆ ದಟ್ ಸಿಂಪ್ಲಿಫೈ ಇವನ್ ಇಫ್ ವಿ ಚೆಕ್, ನಾವೇನು ಯಾವುದೇ ಸೈನ್ ಚೇಂಜ್ ಆಗ್ಲಿ ಏನು ಮಾಡಿಲ್ಲ, ಎ ಬಿ ವ್ಯಾಲ್ಯೂ ಬಿ ಸಿ ವ್ಯಾಲ್ಯೂ ಎ ಸಿ ವ್ಯಾಲ್ಯೂ ಆಡ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಬರಲ್ಲ. ಕರೆಕ್ಟಾ? ಸೊ ಇವಾಗ ನಾವೇನ್ ಮಾಡ್ಬೇಕು, ವಿ ಹ್ಯಾವ್ ಟು ಲಾಸ್ಟ್ ಒಂದು ಕನ್ಕ್ಲೂಷನ್ ಹೇಳ್ಬೇಕು. ಸಿನ್ಸ್ ಏನ್ ಕನ್ಕ್ಲೂಷನ್ ಕೊಡ್ಬೇಕು, ಎ ಬಿ ಪ್ಲಸ್ ಬಿ ಸಿ ಈಸ್ ನಾಟ್ ಗೋಯಿಂಗ್ ಟು ಗಿವ್ ಯು ಎ ಸಿ. ನಾವೇನ್ ಹೇಳ್ಬೋದು, ಎ ಬಿ ಅಂಡ್ ಸಿ ಆರ್ ಕೊಲಿನಿಯರ ನಾಟ್ ಕೊಲಿನಿಯರ? ನಾಟ್ ಕೊಲಿನಿಯರ್. ಅರ್ಥ ಆಯ್ತಲ್ಲ, ದೇ ಆರ್ ನಾಟ್ ಕೊಲಿನಿಯರ್. ಓಕೆ, let's go to the next question, fourth one. Check whether 5 - 2 6 4 7 - 1 vertices of an isosceles triangle. Okay, so let's check. Isosceles triangle ಅಂದ್ರೆ ಗೊತ್ತಿರಬೇಕಾದ್ರೆ ಫಸ್ಟ್. Okay, isosceles triangle ತುಂಬಾ ಸಿಂಪಲ್. Isosceles triangle is the first name which you learn. ಅಂದ್ರೆ ಕರೆಕ್ಟ್ ಆಗಿ ಕಲಿಯೋ ಟ್ರಯಾಂಗಲ್, ಟೈಪ್ಸ್ ಆಫ್ ಟ್ರಯಾಂಗಲ್ ಫಸ್ಟ್ ನೇಮ್ ಇದೇನೆ, 2 sides ಈಕ್ವಲ್ ಇರ್ಬೇಕಷ್ಟೇ. ಓಕೆ, ಈಗ 3 ಪಾಯಿಂಟ್ ಕೊಟ್ಟಿದ್ದಾರೆ, ಇಲ್ಲೂ ನನ್ನ ಹತ್ರ 3 ವರ್ಟಿಸ್ ಇದೆ ವಿಚ್ ಇಸ್ ಇಂಡೈರೆಕ್ಟ್ಲಿ ಪಾಯಿಂಟ್ ಇಟ್ ಸೆಲ್ಫ್. ನಾನು ಎಲ್ಲಾದ್ರೂ ಪಾಯಿಂಟ್ ಒಂದೊಂದು ಕೋಆರ್ಡಿನೇಟ್ ನ ಕೊಡ್ತೀನಿ. 5, -2 6, 4 ಅಂಡ್ 7, -2. ಓಕೆ, ಫಸ್ಟ್ ಏನ್ ಮಾಡ್ತೀನಿ, ಲೆಟ್ ಮಿ ಫೈಂಡ್ ಎ ಬಿ. ಯಾವ್ದಾದ್ರು ಎರಡು ಸೈಡ್ ನನಗೆ ಈಕ್ವಲ್ ಬರ್ಬೇಕಷ್ಟೇ. ಎ ಬಿ ಫೈಂಡ್ ಮಾಡ್ತೀನಿ. ಸೇಮ್ ಸ್ಟೆಪ್ಸ್, ಯಾವ ಪಾಯಿಂಟ್ಸ್ ಕಾಂಟ್ರಿಬ್ಯೂಟ್ ಮಾಡ್ತಿದ್ಯೋ ಅದನ್ನ ಒಟ್ಟಿಗೆ ಬರೀತೀನಿ. ದಿಸ್ ಇಸ್ 5, -2. ಬಿ ಏನಂತ ತಗೋಬೇಕು, ಬಿ ಇಸ್ 6, 4. ಆಯ್ತಾ? ಸೊ ಇಲ್ಲಿ x1 y1 ಅಂತ ಕೊಡ್ತೀನಿ. ದಿಸ್ ಇಸ್ x2, y2. ಐ ಆಮ್ ಅಸೈನಿಂಗ್ ದ ವ್ಯಾಲ್ಯೂಸ್. ನೆಕ್ಸ್ಟ್ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು, ಡೈರೆಕ್ಟ್ ಆಗಿ ಬರೀತೀನಿ, ಬಟ್ ನೀವು ಫಾರ್ಮುಲಾ ಯಾವುದೇ ಕಾರಣಕ್ಕೂ ನಾನು ಇಲ್ಲಿ ಫಾರ್ಮುಲಾ ಬರೀಲಿಲ್ಲ ಅಂದ್ರು ಮ್ಯಾಂಡೇಟ್ರಿ ಏನು ಅಂದ್ರೆ ಪ್ರತಿ ಪ್ರಾಬ್ಲಮ್ ಅಲ್ಲೂ ಫಾರ್ಮುಲಾ ಇರಬೇಕು. ಇಟ್ ಮೈ ಬಿ ಡಿಸ್ಟೆನ್ಸ್ ಆರ್ ಸೆಕ್ಷನ್. ಆಯ್ತಾ? ಸೊ ಇಲ್ಲಿ ನಾನು ಡೈರೆಕ್ಟ್ ಆಗಿ ಮಾಡ್ತೀನಿ. x2 - x1 ಹೋಲ್ ಸ್ಕ್ವೇರ್ 6 - 1 ಹೋಲ್ ಸ್ಕ್ವೇರ್ ಇಸ್ 1 ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ 4. ಇದು ಬೆಟರ್ 4 ಮೈನಸ್ y1 ಅಲ್ವಾ, y1 ಏನು -2. ಹುಷಾರಾಗಿರ್ಬೇಕು. ಓಕೆ, ಸೊ ದಿಸ್ ಇಸ್ 1 ಏನಿದೆ ಪ್ಲಸ್ 4 -4. ಓಕೆ 4 ಮೈನಸ್ ಏನಾಗುತ್ತೆ, ಇದು -2 ಹೋಲ್ ಸ್ಕ್ವೇರ್ ಏನಾಗುತ್ತೆ 4 ಆಗುತ್ತೆ. ಸೊ ಏನ್ ಬರುತ್ತೆ ಇಲ್ಲಿ ಆನ್ಸರು, x2 - x1 ಕರೆಕ್ಟ್ ಆಗಿದೆ, 1 ಅಂತ ಬರುತ್ತೆ. ಓಕೆ, ಸೊ ಎ ಬಿ ಸ್ಕ್ವೇರ್ ಇಸ್ 1 ಅಂತ ಬರುತ್ತೆ. ದೇರ್ಫೋರ್ ಎ ಬಿ ಏನ್ ಬರುತ್ತೆ ವ್ಯಾಲ್ಯೂ, ಎ ಬಿ ಇಸ್ ಆಲ್ಸೋ 1 ಅಂತ ಬರುತ್ತೆ. ಆಯ್ತಾ? ನೆಕ್ಸ್ಟ್ ನೋಡೋಣ ಬೇರೆ ಯಾವ್ದಾದ್ರು ಬಂದ್ರೆ. ಓಕೆ, ನೆಕ್ಸ್ಟ್ ಬಿ ಅಂಡ್ ಸಿ 5, -2 ನೇನಾ? ಓಕೆ, 6, 4 ಏನಾ? ಎಸ್, ಕರೆಕ್ಟ್ ಆಗಿ ನೋಡಿದ್ವಿ, ನಾಟ್ ಅ ಪ್ರಾಬ್ಲಮ್, ಏನ್ ಪ್ರಾಬ್ಲಮ್ ಇಲ್ಲ. ಓಕೆ, ನೆಕ್ಸ್ಟ್ ಬಿ ಸಿ ಫೈಂಡ್ ಮಾಡಬೇಕು. ಸೊ ಬಿ ಸಿ ಫೈಂಡ್ ಮಾಡೋಕ್ಕಿಂತ ಮುಂಚೆ ಎ ಬಿ ಆಗಿದೆ ಅಲ್ವಾ, ನನ್ನ ಒಂದೇ ಒಂದು ಗೆಸ್ ಏನು ಅಂದ್ರೆ ಮೇ ಬಿ ಎ ಸಿ ಬರಬಹುದು. ಓಕೆ,
ಸೊ ಬಿಫೋರ್ ಫೈಂಡಿಂಗ್ ಯಾವುದು ಬಿ ಸಿ ಫೈಂಡ್ ಮಾಡೋದಕ್ಕಿಂತ ಮುಂಚೆ ಲೆಟ್ ಮಿ ಜಸ್ಟ್ ಫೈಂಡ್ ಎ ಸಿ ಫಸ್ಟ್. ಯಾಕಂದ್ರೆ ಗೊತ್ತಲ್ವಾ, ನಿಮ್ ತರಾನೇ ನಾನು, ಎಲ್ಲರೂ ನಿಮ್ ತರಾನೇ ನಿಮ್ ದೃಷ್ಟಿಲಿ ಯೋಚನೆ ಮಾಡ್ಬೇಕು. ನಾವು ಫಸ್ಟ್ ಎ ಸಿ ಫೈಂಡ್ ಮಾಡೋದ್ರಿಂದ ಏನ್ ಯೂಸು, ಅಕಸ್ಮಾತ್ ಏನಾದ್ರೂ ಈಕ್ವಲ್ ಆಗ್ಬಿಟ್ರೆ ಅಲ್ಲಿಗೆ ನಾವು ಈಸಿಯಾಗಿ ಬಿಟ್ಬಿಡ್ಬೋದು ಅಲ್ವಾ. ಸೊ ಎ ಸಿ ಫೈಂಡ್ ಮಾಡೋಣ. ಎ ಸಿ ಕಾಂಟ್ರಿಬ್ಯೂಟಿಂಗ್ ಪಾಯಿಂಟ್ಸ್ ಯಾವುದು, ಎ 5, -2, ನೆಕ್ಸ್ಟ್ ಸಿ 7, -2. ಮೇ ಬಿ ಯಾಕೋ ಸೇಮ್ ಬರ್ಬೋದು ಅಂತ ಅನಿಸ್ತಾ ಇದೆ. ಓಕೆ, ಸೊ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು, ಫಸ್ಟ್ ಅಸೈನ್ ಮಾಡೋಣ ವ್ಯಾಲ್ಯೂಸ್. ದಿಸ್ ವಿಲ್ ಬಿ x1 y1, ದಿಸ್ ವಿಲ್ ಬಿ x2 y2. ಎ ಸಿ ಸ್ಕ್ವೇರ್ ಏನಾಗುತ್ತೆ, x2 - x1 ಅಲ್ವಾ. ಸೊ 7 - 5 2 ಸ್ಕ್ವೇರ್ ಬರುತ್ತೆ. ನೀಟಾಗಿ ಬರೆಯೋಣ, ಇದು 2 ಸ್ಕ್ವೇರ್ ಬರುತ್ತೆ. ಪ್ಲಸ್ y2 - y1, y2 -2 -2 ಹೋಲ್ ಸ್ಕ್ವೇರ್ ಬರುತ್ತೆ. ಆಯ್ತಾ. ಸೊ ಏನಾಗುತ್ತೆ ಇವಾಗ, ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಪ್ಲಸ್ ಇಲ್ಲೇನಾಗುತ್ತೆ -2 ಇದು ಹೆಂಗಿದ್ರು 0 ಆಗ್ಬಿಡುತ್ತೆ. ಓಕೆ, ಸೊ ಎ ಸಿ ಬರ್ಲಿಲ್ವೇ, ಎ ಸಿ ಇಸ್ ಈಕ್ವಲ್ ಟು 2 ಬರ್ತಾ ಇದೆ. ಯಾಕಂದ್ರೆ ಎ ಸಿ ಸ್ಕ್ವೇರ್ 4 ಆಗುತ್ತೆ. ಸೊ ಎ ಸಿ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 2. ಟಫ್ ಲಕ್, ಇನ್ನೊಂದು ಮಾಡಲೇಬೇಕು. ಬಿ ಸಿ ಏನ್ ಮಾಡ್ಬೇಕೀಗ, ಸೇಮ್ ಕಾಂಟ್ರಿಬ್ಯೂಟಿಂಗ್ ಪಾಯಿಂಟ್ಸ್ ಬರೀತೀನಿ. ಫಸ್ಟ್ ಬಿ 6, 4, ನೆಕ್ಸ್ಟ್ ಸಿ ಏನು, ಸಿ 7, -2. ಇಲ್ಲೇನಾಗುತ್ತೆ ಇವಾಗ x1 y1, ನೆಕ್ಸ್ಟ್ ಇಲ್ಲಿ x2 y2 ಆಗುತ್ತೆ. ದೇರ್ಫೋರ್ ಏನಾಗುತ್ತೆ ಇದು ಇವಾಗ ಬಿ ಸಿ ಅಲ್ವಾ. ಸೊ ಬಿ ಸಿ x2 - x1 7 - 6 ಹೋಲ್ ಸ್ಕ್ವೇರ್ ಪ್ಲಸ್ y2 - y1, y2 -2, y1 -4 ಹೋಲ್ ಸ್ಕ್ವೇರ್. 7 - 6 1 ಸ್ಕ್ವೇರ್ 1 ಬರುತ್ತೆ. ಓಕೆ, ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಓಕೆ, -2 -4 ಏನು, -6 ಹೋಲ್ ಸ್ಕ್ವೇರ್ ಏನು, +37. ಸೊ ಇಲ್ಲಿ ಬಿ ಸಿ ವ್ಯಾಲ್ಯೂ 37 ಬರ್ತಾ ಇದೆ. ಬಿ ಸಿ ವ್ಯಾಲ್ಯೂ ಏನಾಗುತ್ತೆ, √37 ಆಗುತ್ತೆ. ಓಕೆ, ಯಾವುದು ಈಕ್ವಲ್ ಬಂದಿಲ್ಲ, ಒಂದ್ಸರಿ ಚೆಕ್ ಮಾಡೋಣ ಇರಿ. ಹಂಗಂದ್ರೆ 6, 4 x2 - x1 1 ಬರುತ್ತೆ. ಪ್ಲಸ್ y2 - y1, ಮೈನಸ್ ಆದ್ರೆ ಓಕೆ ಪ್ರಾಬ್ಲಮ್ ಇಲ್ಲ ಆಗಿದೆ. ಮೈನಸ್ ಆದ್ರೆ ಇದೇನಾಗುತ್ತೆ, ಇದು ಪ್ಲಸ್ ಆಗುತ್ತೆ. ಸೊ ಇದು 6 ಆಗ್ಬೇಕು. ಓಕೆ, ಸೊ 4 + 6 ಅಲ್ಲ 6 ಅಂದ್ರೆ ಎಲ್ಲ ಸೇರಿ 6 ಆಗ್ಬೇಕು. ಎರೇಸ್ ಮಾಡಿ ಪ್ರಾಪರ್ ಆಗಿ ಮಾಡೋಣ, ಯಾಕಂದ್ರೆ ಕನ್ಫ್ಯೂಷನ್ ಆಗೋದು ಬೇಡ. ಓಕೆ, ಒಂದೇ ಒಂದು ಮಿಸ್ಟೇಕ್ ಆಗಿದೆ ಇಲ್ಲಿ. ಏನ್ ಮಿಸ್ಟೇಕ್ ಆಗಿದೆ ಅಂದ್ರೆ 4 - -2 ಎಷ್ಟಾಗುತ್ತೆ, 4 - -2 ಪ್ಲಸ್ ಆಗುತ್ತೆ ಅಲ್ವಾ. ಸೊ 4 + 2 is 6. 6 ಸ್ಕ್ವೇರ್ ಏನು, 36. ಎ ಬಿ ಸ್ಕ್ವೇರ್ 1 + 36. ಸೊ ಎ ಬಿ ಏನಾಗುತ್ತೆ 30, ಅಂದ್ರೆ ಇದನ್ನ ಆಡ್ ಮಾಡಿದ್ರೆ 37 ಬರುತ್ತೆ. ಸೊ ಎ ಬಿ ಸ್ಕ್ವೇರ್ 37 ಅಂದ್ರೆ ಎ ಬಿ ಏನಾಗುತ್ತೆ, ಎ ಬಿ ಇಸ್ ಈಕ್ವಲ್ ಟು √37. √37 ಎಲ್ಲೋ ಒಂದ್ ಕಡೆ ಬಂತು ಅನ್ಸುತ್ತೆ. ಎಸ್, ಸೊ ನೋಡಿ ಎರಡೂ ವ್ಯಾಲ್ಯೂ ಸೇಮ್ ಬರ್ತಾ ಇದೆ. ದೇರ್ಫೋರ್ ನಾನು ಏನ್ ಬರಿಬಹುದು, ಸಿನ್ಸ್ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ, ಏನ್ ಬರಿಬಹುದು, ಟ್ರಯಾಂಗಲ್ ಎ ಬಿ ಸಿ ಈಸ್ ಐಸಾಸೆಲಸ್. ಓಕೆ, ಸೊ ಕೆಲವು ಸರಿ ಈ ತರ ಇನಿಷಿಯಲಿ ಸೈನ್ ಎಲ್ಲ ಹುಷಾರಾಗಿಲ್ಲ ಅಂದ್ರೂ ನಾವು ಆಮೇಲಿಂದ ಅದನ್ನ ಸರಿ ಮಾಡಬೇಕು. ಓಕೆ, ಡನ್. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಇದಾಗಿದೆ ಹೆಂಗು. ಓಕೆ, ಸೊ ನಾಟ್ ಟು ವರಿ. ಇನ್ ಎ ಕ್ಲಾಸ್ ರೂಮ್ 4 friends are seated at the points A, B, C and D as shown in the figure. Champa and Chameli walking to a class after observing for a few minutes asked Chameli that don't you think ABCD is a square? ಅಂದ್ರೆ ಇಲ್ಲಿಂದ ಏನ್ ಕಾಣಿಸ್ತಿದೆ ನಿಮ್ಗೆ, ಪ್ರತಿಯೊಂದು ಪಾಯಿಂಟ್ ನಾನು ಜಾಯಿನ್ ಮಾಡಿದಾಗ ನಾನು ಈ ತರ ಜಾಯಿನ್ ಮಾಡಿದಾಗ ABCD ಸ್ಕ್ವೇರ್ ಆಗುತ್ತಾ ಇಲ್ವಾ ಅಂತ ಕೇಳ್ತಿದ್ದಾರೆ. ಓಕೆ, ಸಿಂಪಲ್. ಹಿಂಗೆ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು, ಸಪೋಸ್ ಈ ತರದ್ದು ಒಂದು ಸ್ಕ್ವೇರ್ ಇದೆ. ಓಕೆ, ಸ್ಕ್ವೇರ್ ಇದೆ ಆಯ್ತಾ. ಈಗ ಸ್ಕ್ವೇರ್ ಅಲ್ಲಿ ಇಲ್ಲಿ ಎ ಇದೆ ಅಂತ ಅನ್ಕೊಳ್ಳೋಣ, ಇಲ್ಲಿ ಬಿ ಇದೆ ಅಂತ ಅನ್ಕೊಳ್ಳೋಣ, ಇಲ್ಲಿ ಸಿ ಇದೆ ಅಂತ ಅನ್ಕೊಳ್ಳೋಣ, ಇಲ್ಲಿ ಡಿ ಇದೆ ಅಂತ ಅನ್ಕೊಳ್ಳೋಣ. ಪ್ರತಿ ಪಾಯಿಂಟ್ ಕೋಆರ್ಡಿನೇಟ್ಸ್ ಗೊತ್ತಿದೆ ನಮ್ಗೆ, ಕರೆಕ್ಟಾ. ಸೊ ಕೋಆರ್ಡಿನೇಟ್ಸ್ ಏನ್ ಮಾಡ್ತೀನಿ, ಇವಾಗ ಎ ಹತ್ರ ಹೋಗ್ತೀನಿ. ಎ ಹತ್ರ ಏನಿದೆ, ಇದು ಕೋಆರ್ಡಿನೇಟ್ ಏನಿದೆ ಎ ಹತ್ರ, ಎಕ್ಸ್ ಕೋಆರ್ಡಿನೇಟ್ 3 ಇದೆ, ವೈ ಕೋಆರ್ಡಿನೇಟ್ 4 ಇದೆ ಅಲ್ವಾ. ಸೊ ಎ ಕೋಆರ್ಡಿನೇಟ್ ನಾನು ಏನಂತ ತಗೋತೀನಿ, 3, 4 ಅಂತ ತಗೋತೀನಿ. ನೆಕ್ಸ್ಟ್ ಬಿ ಕೋಆರ್ಡಿನೇಟ್ ಬೇಕು. ಬಿ ಕೋಆರ್ಡಿನೇಟ್ ಏನು, 6, 7. ನೆಕ್ಸ್ಟ್ ಸಿ ಕೋಆರ್ಡಿನೇಟ್ ಏನು, ಸಿ ಕೋಆರ್ಡಿನೇಟ್ 9, 4 ಇದೆ. ನೆಕ್ಸ್ಟ್ ಡಿ ಕೋಆರ್ಡಿನೇಟ್ ಏನು, ಡಿ ಕೋಆರ್ಡಿನೇಟ್ ಇಸ್ 6, 1 ಇದೆ. ಸೊ ಯಾವ್ದಾದ್ರು ನಿಮ್ಗೆ ಡಯಾಗ್ರಾಮ್ ಕಾಣಿಸಿದ್ರೆ ಅಥವಾ ಡಯಾಗ್ರಾಮ್ ಅವ್ರು ಕೊಟ್ಟಿದ್ರೆ ಅದನ್ನ ನೋಡಿ ಹೆಂಗ್ ಬರೆಯೋದು ಅಂತ ಕೂಡ ಗೊತ್ತಿರ್ಬೇಕು. ಓಕೆ, ಲೆಟ್ಸ್ ಸ್ಟಾರ್ಟ್.
ಇದು ಸ್ಕ್ವೇರ್ ಅಂತ ಪ್ರೂವ್ ಮಾಡ್ಬೇಕಂದ್ರೆ ನಮಗೊಂದು ಪ್ರಾಪರ್ಟಿ ಗೊತ್ತಿದೆ ಸ್ಕ್ವೇರ್, ಆಲ್ ಸೈಡ್ಸ್ ಆರ್ ಈಕ್ವಲ್. ಸೊ ನಾನು ಯಾವುದೇ ಡಿಸ್ಟೆನ್ಸ್ ಫೈಂಡ್ ಮಾಡಿದ್ರು ಎಲ್ಲ ಈಕ್ವಲ್ ಬಂದ್ರೆ ಐ ಕ್ಯಾನ್ ಟೆಲ್ ಇಟ್ ಇಸ್ ಅ ಸ್ಕ್ವೇರ್. ಆಯ್ತಾ? ಸೊ ಲೆಟ್ ಸ್ಟಾರ್ಟ್. ಫಸ್ಟ್ ಎ ಬಿ ಫೈಂಡ್ ಮಾಡೋಣ. ಅಗೇನ್ ಸೇಮ್ ಸ್ಟೆಪ್ಸ್, ಕಾಂಟ್ರಿಬ್ಯೂಟಿಂಗ್ ಪಾಯಿಂಟ್ಸ್ ಇಲ್ಲೇ ಬರ್ದ್ಬಿಡ್ತೀನಿ. ಎ ಏನು 3,4 ವಿಚ್ ಐ ಆಮ್ ಗೋಯಿಂಗ್ ಟು ಟ್ರೀಟ್ ಇಟ್ ಆಸ್ x1, y1. ನೆಕ್ಸ್ಟ್ ಬಿ ಇದೆ, ಬಿ ಏನು 6,7 ವಿಚ್ ಐ ಆಮ್ ಗೋಯಿಂಗ್ ಟು ಟ್ರೀಟ್ ಇಟ್ ಆಸ್ x2, y2. ಸೊ ಎ ಬಿ ವ್ಯಾಲ್ಯೂ ಏನಾಗುತ್ತೆ, x2 ಮೈನಸ್ ಎ ಬಿ ಇಸ್ ಈಕ್ವಲ್ ಟು x2 ಮೈನಸ್ x1. 6 ಮೈನಸ್ 3 ಎಷ್ಟಾಗುತ್ತೆ, 3 ಆಗುತ್ತೆ. 3 ಸ್ಕ್ವೇರ್ ಪ್ಲಸ್ y2 ಮೈನಸ್ y1. 7 ಮೈನಸ್ 4 ಎಷ್ಟಾಗುತ್ತೆ, ಅದು 3 ಆಗುತ್ತೆ. ಎರಡು 3 ಸ್ಕ್ವೇರ್ ಆಗುತ್ತೆ. ಸೊ ಏನ್ ಬರುತ್ತೆ ವ್ಯಾಲ್ಯೂ, 9 ಪ್ಲಸ್ 9 √18 ಬರುತ್ತೆ. √18 ಬರುತ್ತೆ. ಇದು ಎ ಬಿ ಸ್ಕ್ವೇರ್. ಓಕೆ, ಸೊ ಎ ಬಿ ಏನಾಗುತ್ತೆ, 3 ಸ್ಕ್ವೇರ್ 9, ಇಲ್ಲೂ 9 ಆಗುತ್ತೆ. 9 ಪ್ಲಸ್ 9 ಇಸ್ 18, √18 ಬರುತ್ತೆ, ವಿಚ್ ಕ್ಯಾನ್ ಬಿ ರಿಟರ್ನ್ ಆಸ್ 3√2. ಎ ಬಿ ವ್ಯಾಲ್ಯೂ ಬಂತು. ನೆಕ್ಸ್ಟ್ ಅದೇ ತರ ಇನ್ಯಾವ ವ್ಯಾಲ್ಯೂ ಬೇಕು ನಮ್ಗೆ, ಎ ಡಿ ವ್ಯಾಲ್ಯೂ ಬೇಕು. ಸೊ ಎ ಡಿ ಕಾಂಟ್ರಿಬ್ಯೂಟಿಂಗ್ ಯಾವುದು, ಎ 3,4. ನೆಕ್ಸ್ಟ್ ಡಿ ಏನು 6,1. ಆಯ್ತಾ? ಸೇಮ್ ತಿರ್ಗಾ ಎ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಏನು 6 ಮೈನಸ್ 3 ಸ್ಕ್ವೇರ್ ಪ್ಲಸ್ y2 ಮೈನಸ್ y1 1 ಮೈನಸ್ 4 ಮೈನಸ್ 3 ಸ್ಕ್ವೇರ್. ಓಕೆ, ಸೊ ಸ್ಕ್ವೇರ್ ರೂಟ್ ಆಫ್ 9 ಪ್ಲಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಏನು, ಅದು 9 ಆಗುತ್ತೆ. ಸೊ ಇಲ್ಲೂ ಸ್ಕ್ವೇರ್ ರೂಟ್ ಆಫ್ 18 ಬರ್ತಾ ಇದೆ. ಸೊ ಎ ಡಿ ಏನಂತ ಕರಿಬಹುದು ನಾನು, ತಿರ್ಗಾ ಹೆಂಗ್ ಸಿಂಪ್ಲಿಫೈ ಮಾಡ್ಬೋದು, 3√2. ಆಯ್ತಾ? ನೆಕ್ಸ್ಟ್ ಇನ್ಯಾವ್ದು ಫೈಂಡ್ ಮಾಡ್ಬೇಕು, ಎ ಬಿ ಆಯ್ತು, ಎ ಡಿ ಆಯ್ತು. ಯಾಕೋ ಸೇಮ್ ಬರುತ್ತೆ ಅಂತ ಅನಿಸ್ತಾ ಇದೆ. ಸೊ ವಿಲ್ ಜಸ್ಟ್ ಚೆಕ್ ವಿತ್ ಡಿ ಸಿ ಒನ್ಸ್. ಸೊ ಡಿ ಸಿ ಏನ್ ಬರುತ್ತೆ, ಡಿ ಇಲ್ಲೇ ಇದೆ, ಇದು ಯಾವ್ದು, ಡಿ ಇಲ್ಲೇ ಇದೆ. ಸೊ ಡಿ ನ x1 y1 ಅಂತ ತಗೋತೀನಿ, ಸಿ ನ x2 y2 ಅಂತ ತಗೋತೀನಿ. ನಾನು ಈ ಕೇಸ್ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಆಯ್ತಾ? ಸೊ ಡಿ ಸಿ ವ್ಯಾಲ್ಯೂ ಏನ್ ಬರುತ್ತೆ, ಡಿ ಸಿ ಇಸ್ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 9 ಮೈನಸ್ 3 ಸ್ಕ್ವೇರ್. ಸೊ 9 ಬರುತ್ತೆ ಪ್ಲಸ್ y2 ಮೈನಸ್ y1 ಪ್ಲಸ್ 9. ಓಕೆ, ಯಾಕೋ ಬರೋ ತರ ಇದೆ. √18 ತಿರ್ಗಾ √18 ಏನ್ ಬರಿಬಹುದು, 3√2 ಅಂತ ಬರಿಬಹುದು. ನೆಕ್ಸ್ಟ್ ಲಾಸ್ಟ್ ಒನ್, ಆಲ್ಮೋಸ್ಟ್ 3 ಬಂದ್ಬಿಟ್ಟಿದೆ. ಇವಾಗ ಡಿಸೈಡಿಂಗ್ ಇದು ಎ ಬಿ ಆಯ್ತು, ಎ ಡಿ ಆಯ್ತು, ಡಿ ಸಿ ಆಯ್ತು. ಯಾವ್ದಿದೆ ಇವಾಗ, ಬಿ ಸಿ ಇದೆ. ಕಾಂಟ್ರಿಬ್ಯೂಟಿಂಗ್ ಪಾಯಿಂಟ್ಸ್ ಬಿ ಏನು 6,7. ನೆಕ್ಸ್ಟ್ ಸಿ ಏನು, ಸಿ ಇಸ್ 9,4. ಐ ಟ್ರೀಟ್ ದಿಸ್ as x1 y1, ಇದನ್ನ x2 y2 ಅಂತ ಟ್ರೀಟ್ ಮಾಡ್ತೀನಿ. ಸೊ ಬಿ ಸಿ ವ್ಯಾಲ್ಯೂ ಏನ್ ಬರುತ್ತೆ, ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1, ಇಲ್ಲೂ 3 ಸ್ಕ್ವೇರ್ ಬರ್ತಾ ಇದೆ. y2 ಮೈನಸ್ y1 ಮೈನಸ್ 3 ಹೋಲ್ ಸ್ಕ್ವೇರ್ ಬರುತ್ತೆ. ಸೊ ದಿಸ್ ಇಸ್ ಆಲ್ಸೋ √18, ದಿಸ್ ಇಸ್ ಆಲ್ಸೋ 3√2. ಏನಂತ ಕನ್ಕ್ಲೂಡ್ ಮಾಡ್ಬೋದು ಈಗ, ಸಿನ್ಸ್ ಆಲ್ ದ ಸೈಡ್ಸ್ ಆರ್ ಈಕ್ವಲ್, ಎ ಬಿ ಸಿ ಡಿ ಇಸ್ ಅ ಸ್ಕ್ವೇರ್. ಅರ್ಥ ಆಯ್ತಾ? ಓಕೆ, ಡನ್. Next, in the type of the quadrilateral formed if any by the following points and give reasons for your answer. Okay, ನೋಡಿ ಸ್ಟಾರ್ಟಿಂಗ್ ಹೇಳ್ಬಿಡ್ತೀನಿ ಯಾವ ಶೇಪ್ ಇರಬಹುದು ಅಂತ. ಅಥವಾ ಪ್ಯಾರಲೆಲೋಗ್ರಾಮ್ ಇರುತ್ತೆ, ಆಯ್ತಾ, ಅಥವಾ ಯಾವ್ದಿರುತ್ತೆ, ರೆಕ್ಟ್ಯಾಂಗಲ್ ಇರುತ್ತೆ, ಅಥವಾ ಸ್ಕ್ವೇರ್ ಇರುತ್ತೆ, ಆಯ್ತಾ, ಅಥವಾ ಇನ್ಯಾವ್ದು ಇರ್ಬೋದು, ಟ್ರೆಪೀಸಿಯಂ ಇರ್ಬೋದು. ಇಷ್ಟು ಬಿಟ್ಟು ಯೂಶಲ್ ಆಗಿ ಬೇರೆ ಯಾವ್ದು ಕೇಳಲ್ಲ. ಅಥವಾ ನೀವು ಲಾಸ್ಟ್ ನೋಡಿದ್ರೆ ಐಸಾಸೆಲೆಸ್ ಟ್ರಯಾಂಗಲ್, ಈಕ್ವಿಲ್ಯಾಟರಲ್ ಅದೆಲ್ಲ ಇರ್ಬೋದು. ಈಗ ಅರ್ಥ ಮಾಡ್ಕೋಬೇಕಾಗಿರೋದೇನು, ಪ್ಯಾರಲೆಲೋಗ್ರಾಮ್ ಇಸ್ ಆಲ್ಸೋ ರೆಕ್ಟ್ಯಾಂಗಲ್, ಪ್ಯಾರಲೆಲೋಗ್ರಾಮ್ ಸ್ಕ್ವೇರ್ ಇಸ್ ಆಲ್ಸೋ ಪ್ಯಾರಲೆಲೋಗ್ರಾಮ್, ರೆಕ್ಟ್ಯಾಂಗಲ್ ಇಸ್ ಆಲ್ಸೋ ಪ್ಯಾರಲೆಲೋಗ್ರಾಮ್. ಸೊ ಯಾವಾಗ ಯಾವ್ದು ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕರೆಕ್ಟಾ? ಸೊ ಯಾವಾಗ ಡಯಾಗ್ನಲ್ಸ್, ಯಾವಾಗ ಈ ತರ ಕನ್ಫ್ಯೂಷನ್ ಇದೆಯೋ ಡಯಾಗ್ನಲ್ ಪ್ರಾಪರ್ಟೀಸ್ ತಗೋಬೇಕು. ಈಗ ಸಪೋಸ್ ಆಪೋಸಿಟ್ ಸೈಡ್ಸ್ ಈಕ್ವಲ್ ಅಂಡ್ ಪ್ಯಾರಲಲ್ ಇದ್ದು ಡಯಾಗ್ನಲ್ಸ್ ಈಕ್ವಲ್ ಇದೆ ಅಂದ್ರೆ ಅದು ರೆಕ್ಟ್ಯಾಂಗಲ್. ಆಪೋಸಿಟ್ ಸೈಡ್ಸ್ ಪ್ಯಾರಲಲ್ ಅಂಡ್ ಈಕ್ವಲ್ ಇದ್ದು ಡಯಾಗ್ನಲ್ ಈಕ್ವಲ್ ಇಲ್ಲ ಅಂದ್ರೆ ಅದು ಪ್ಯಾರಲೆಲೋಗ್ರಾಮ್. ಅರ್ಥ ಆಗ್ತಿದೆ ಅಲ್ಲ? ಆ ತರ ನಾವು ಪ್ರತಿ ಸರಿ ಮಾಡುವಾಗ ಡಯಾಗ್ನಲ್ಸ್ ಚೆಕ್ ಮಾಡಬೇಕು. ಕ್ಲಾರಿಟಿ, ಪಕ್ಕಾ ಕ್ಲಾರಿಟಿ ಬಂದ್ಬಿಡುತ್ತೆ. ನೇಮ್ ದ ಟೈಪ್ ಆಫ್ ಕ್ವಾಡ್ರಿಲೇಟರಲ್ ಫಾರ್ಮ್ ಇವ್ ಎನಿ ಆಫ್ ದ ಓಕೆ. 3 ಎಷ್ಟು ಕೊಟ್ಟಿದ್ದಾರೆ, 4 ಪಾಯಿಂಟ್ ಕೊಟ್ಟಿದ್ದಾರೆ. ಓಹೋ, ಲಾಟ್ರಿ. ಎ ಬಿ ಸಿ ಡಿ. ಓಕೆ, ಸೊ ಫಸ್ಟ್ ಎ ಬಿ ಫೈಂಡ್ ಮಾಡ್ತೀನಿ. ಓಕೆ, ಯಾವ್ದೋ ಒಂದು ಯಾವ್ದೋ ಕ್ವಾಡ್ರಿಲ್ಯಾಟರಲ್, ನನಗೂ ಗೊತ್ತಿಲ್ಲ. ಓಕೆ, ನಮ್ಗೆ ಅರ್ಥ ಆಗ್ಲಿ ನೀಟಾಗಿ ಅಂತ. ಎ ಬಿ ಸಿ ಡಿ. ಎ ಬಿ ಕೋಆರ್ಡಿನೇಟ್ಸ್ ಏನು, -1 -2. ಬಿ ಕೋಆರ್ಡಿನೇಟ್ಸ್ ಏನು, 1, 0. ಸಿ ಕೋಆರ್ಡಿನೇಟ್ಸ್ -1, 2. ಡಿ ಕೋಆರ್ಡಿನೇಟ್ಸ್ ಏನು, -3, 0. ಓಕೆ, ಸೊ ಲೆಟ್ ಸ್ಟಾರ್ಟ್ ಫೈಂಡಿಂಗ್. ಎ ಬಿ ಏನಾಗುತ್ತೆ, ಎ ಬಿಗೆ ಯಾವ ಪಾಯಿಂಟ್ಸ್ ಬೇಕು, -1, -2. ಬಿಗೆ ಯಾವ ಪಾಯಿಂಟ್ಸ್ ಬೇಕು, 1, 0. ಐ ವಿಲ್ ಅಸೈನ್ ದ ವ್ಯಾಲ್ಯೂಸ್ x1 y1. ಇಲ್ಲಿರೋದಕ್ಕೆ x2 y2 ಅಂತ ಕೊಡ್ತೀನಿ. ಸೊ ಎ ಬಿ ಇಸ್ ಈಕ್ವಲ್ ಟು ರೂಟ್ ಆಫ್ x2 - x1 ಎಷ್ಟು, 1 ಮೈನಸ್ ಆಫ್ -1. ಸೊ ಏನಾಗುತ್ತೆ, 1 + 1 2 ಆಗುತ್ತೆ, 2 ಸ್ಕ್ವೇರ್ 4 ಪ್ಲಸ್ y2 - y1 0 ಮೈನಸ್ ಆಫ್ -2 ಅದು 4 ಆಗುತ್ತೆ. ಓಕೆ,
ಸೊ ಏನ್ ಬರುತ್ತೆ ಸ್ಕ್ವೇರ್ ರೂಟ್ ಆಫ್ 8 ಬರುತ್ತೆ. ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಎಲ್ಲ ಆಮೇಲೆ ಮಾಡ್ಕೊಳ್ಳೋಣ. ಓಕೆ, ಎ ಬಿ ಆಯ್ತು. ನೆಕ್ಸ್ಟ್ ಯಾವ್ದಿದೆ, ನೆಕ್ಸ್ಟ್ ಆಲ್ಟರ್ನೇಟ್ ಕ್ಲಾಕ್ ವೈಸ್ ಬಿ ಸಿ ಇದೆ. ಬಿ ಸಿ ಯಾವ ವ್ಯಾಲ್ಯೂಸ್ ಬೇಕು, ಬಿ ಸಿ ಬೇಕಾಗಿರೋ ವ್ಯಾಲ್ಯೂಸ್ ಬಿ 1,0, ನೆಕ್ಸ್ಟ್ ಸಿ -1,2. ಸೊ ಅಸೈನ್ ದ ವ್ಯಾಲ್ಯೂಸ್. ಇಲ್ಲಿ x1 y1 ಆಗುತ್ತೆ, ಇಲ್ಲಿ x2 y2 ಆಗುತ್ತೆ. ನೆಕ್ಸ್ಟ್ ಬಿ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 - x1 -1 ಏನಾಗುತ್ತೆ -2 ಹೋಲ್ ಸ್ಕ್ವೇರ್ ವಿಚ್ ಇಸ್ ನಥಿಂಗ್ ಬಟ್ 4 ಪ್ಲಸ್ y2 - y1 ಇದು 4 ಆಗುತ್ತೆ. ಅಡ್ಜಸೆಂಟ್ ಸೈಡ್ಸ್ ಈಕ್ವಲ್ ಆಗಿದೆ. ಅಡ್ಜಸೆಂಟ್ ಸೈಡ್ ಯಾವ್ಯಾವ್ದು ಈಕ್ವಲ್ ಬರುತ್ತೆ, ಸ್ಕ್ವೇರ್ ಅಲ್ಲೂ ಬರುತ್ತೆ, ಪ್ಯಾರಲೋಗ್ರಾಮ್ ಅಲ್ಲಿ ಆಪೋಸಿಟ್ ಸೈಡ್ಸ್. ಓಕೆ, ನೋಡೋಣ ಯಾಕೋ ಸ್ಕ್ವೇರ್ ಕಡೆ ತಿರುಗಬಹುದು ಅಂತ ಅನ್ಸ್ತಾ ಇದೆ. ಲೆಟ್ಸ್ ಚೆಕ್. ಓಕೆ, ನೆಕ್ಸ್ಟ್ ಸಿ ಡಿ ಫೈಂಡ್ ಮಾಡಬೇಕು. ಸಿ ಡಿಗೆ ಬೇಕಾಗಿರೋ ಪಾಯಿಂಟ್ಸ್ ಯಾವುದು, ಸಿ -3,0, ನೆಕ್ಸ್ಟ್ ಡಿ ಮಿಸ್ಟೇಕ್ -3 ಅಲ್ಲ, ಸಿ ಪಾಯಿಂಟ್ಸ್ ಏನು, ಸಿ ಇಸ್ -1,2 ಅಲ್ವಾ. ಬೇಗ ಬಾರೋ ಎರೇಸರ್. ಅದು ನನ್ನ ಸಿಸ್ಟಮು ಒಂದು ಸ್ವಲ್ಪ ಸ್ಲೋ ಆಗ್ಬಿಟ್ಟಿದೆ, ಸ್ವಲ್ಪ ಬೇಗ ಬಂದಿದ್ರೆ ಚೆನ್ನಾಗಿರೋದು. ಓಕೆ, ಎನಿವೆ ಇದನ್ನ ಎರೇಸ್ ಮಾಡಿದ್ದೀನಿ ಅಷ್ಟೇ, ನಥಿಂಗ್ ಎಲ್ಸ್. ಆಯ್ತಾ, ಲೆಟ್ಸ್ ಕಂಟಿನ್ಯೂ ನೌ. ಈಗ ಏನ್ ಮಾಡಬೇಕು, ಸಿ ಡಿ ಫೈಂಡ್ ಮಾಡಬೇಕು ಅಲ್ವಾ. ಸೊ ಸಿ ಅಂದ್ರೆ ಏನು, ಸಿ ಇಸ್ -1,2. ನೆಕ್ಸ್ಟ್ ಡಿ ಇಸ್ -3,0. ಫೈಂಡ್ ಮಾಡೋಣ. ಸಿ ಡಿ ಏನಾಗುತ್ತೆ ಅವಾಗ, ಸಿ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 - x1 -3 ಬರ್ದ್ಬೋಣ. ಇದು -3 ಮೈನಸ್ ಆಫ್ ಮೈನಸ್ ಇದೆ, ಸೊ +1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 0 - 2 ಏನಾಗುತ್ತೆ -2 ಸ್ಕ್ವೇರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ -3 + 1 ಏನು -2 ಹೋಲ್ ಸ್ಕ್ವೇರ್ ಇಸ್ 4 ಪ್ಲಸ್ -2 ಹೋಲ್ ಸ್ಕ್ವೇರ್ ಇದೇನಾಗುತ್ತೆ 4 ಇಸ್ ಈಕ್ವಲ್ ಟು 8. ನೆಕ್ಸ್ಟ್ ಏನ್ ಮಾಡ್ಬೇಕು ನಾನು, ಸಿ ಡಿ ಆಯ್ತು. ನೆಕ್ಸ್ಟ್ ಎ ಡಿ ಫೈಂಡ್ ಮಾಡಬೇಕು. ಸೊ ಎ ಡಿ ಕಾಂಟ್ರಿಬ್ಯೂಟ್ ಮಾಡ್ತಿರೋ ಪಾಯಿಂಟ್ಸ್ ಎ -1, -2, ನೆಕ್ಸ್ಟ್ ಡಿ -3, 0. ಇದನ್ನ x1 y1 ಅಂತ ತಗೋತೀನಿ, ಇದನ್ನ x2 y2 ಅಂತ ತಗೋತೀನಿ. ಸೊ ಎ ಡಿ ಏನಾಗುತ್ತೆ ಅವಾಗ, ಎ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 - x1 -3 -1 ಇದೆ, ಸೊ -2 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 2 ಸ್ಕ್ವೇರ್ ಆಗುತ್ತೆ. ಓಕೆ, -2 ಹೋಲ್ ಸ್ಕ್ವೇರ್ ಇಸ್ 4, ಇಲ್ಲೂ 4 ಆಗುತ್ತೆ. ಆನ್ಸರ್ ಏನ್ ಬಂತು, √8 ಬಂತು. ಆಲ್ ಸೈಡ್ಸ್ ಆರ್ ಈಕ್ವಲ್, ಸೊ ಸ್ಕ್ವೇರ್ ಆಗೋ ಚಾನ್ಸಸ್ ಇದೆ. ಅಂಡ್ ಇಲ್ಲಿಗೆ ಬಿಟ್ರು ಓಕೆ, ಬಟ್ ಇನ್ನ ಕ್ಲಾರಿಟಿ ಬೇಕು ಅಂದ್ರೆ ಏನ್ ಮಾಡ್ಬೇಕು, ನೀವು ಡಯಾಗ್ನಲ್ಸ್ ಫೈಂಡ್ ಮಾಡ್ತೀರಾ. ಡಯಾಗ್ನಲ್ಸ್ ಎಲ್ಲ ಡಯಾಗ್ನಲ್ಸ್ ಈಕ್ವಲ್ ಇದ್ರೆ ಅದು ಸ್ಕ್ವೇರ್ ಅಂತ ಬರೀಬಹುದು. ಸೊ ದ ಕ್ವಾಡ್ರಿಲ್ಯಾಟ್ರಲ್ ಹಿಯರ್ ಇಸ್ ಸ್ಕ್ವೇರ್. ಅರ್ಥ ಆಯ್ತಲ್ಲ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಯಾವ್ದು ನೆಕ್ಸ್ಟ್ ಕ್ವೆಶ್ಚನ್, ಸೇಮ್ ಅದೇ ತಿರ್ಗಾ ಎ ಬಿ ಸಿ ಡಿ ಸೇಮ್, ಬಟ್ ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ ಅಷ್ಟೇ. ಸುಮ್ಮನೆ ಒಂದು ಕ್ವಾಡ್ರಿಲ್ಯಾಟ್ರಲ್ ಇದರಿಂದ ಬರ್ಕೋತಾ ಇದೀನಿ. ಅಗೈನ್ ಇದು ಯಾವುದು ನನಗೆ ಗೊತ್ತಿರೋ ಶೇಪ್ಸ್ ಅಲ್ಲ. ಓಕೆ, ಕ್ವಾಡ್ರಿಲ್ಯಾಟ್ರಲ್. ಸೊ ಎ ವ್ಯಾಲ್ಯೂ ಏನಾಗುತ್ತೆ, ಎ ಇಸ್ -3,5, ಬಿ ಇಸ್ 3,1, ಸಿ ನ 0,3 ತಗೋಣ, ಡಿ ನ -1, -4 ತಗೋಣ. ಸೇಮ್ ಸ್ಟೆಪ್ಸ್ ತಿರ್ಗಾ. ಆಯ್ತಾ, ಫಸ್ಟ್ ಎ ಬಿ ಫೈಂಡ್ ಮಾಡ್ತೀನಿ ಆಸ್ ಇಟ್ ಈಸ್. ಎ ವ್ಯಾಲ್ಯೂ ಏನು -3,5, ನೆಕ್ಸ್ಟ್ ಬಿ ವ್ಯಾಲ್ಯೂ ಏನು, ಬಿ ವ್ಯಾಲ್ಯೂ ಇಸ್ 3,1. ಸೊ ಇಲ್ಲಿ x1 y1 ಆಗುತ್ತೆ, ಇದು x2 y2 ಆಗುತ್ತೆ. ಲೆಟ್ಸ್ ಫೈಂಡ್ ಎ ಬಿ. ಎ ಬಿ ಏನು, ಸ್ಕ್ವೇರ್ ರೂಟ್ ಆಫ್ x2 - x1 3 ಮೈನಸ್ ಆಫ್ -3 ಆಗುತ್ತೆ. ಸೊ 3 + 3 ಏನು 6, 6 ಸ್ಕ್ವೇರ್ 36 ಪ್ಲಸ್ y2 - y1 1 - 5 -4 ಇದೆ, -4 ಹೋಲ್ ಸ್ಕ್ವೇರ್ ಏನು 16. ಸೊ ಏನ್ ಬರುತ್ತೆ, √52 ಬರುತ್ತೆ. ನೆಕ್ಸ್ಟ್ ಎ ಬಿ ಆಯ್ತು. ನೆಕ್ಸ್ಟ್ ಯಾವ್ದಿದೆ, ಬಿ ಸಿ ಇದೆ. ಟು ಫೈಂಡ್ ಬಿ ಸಿ, ಕೋಆರ್ಡಿನೇಟ್ ಯಾವ್ದು ಸಪೋರ್ಟ್ ಮಾಡ್ತಿದೆ ಪಾಯಿಂಟ್ಸ್ ಬಿ ಸಿ ಫಾರ್ಮ್ ಆಗಕ್ಕೆ 3,1, ನೆಕ್ಸ್ಟ್ ಸಿ 0,3. ಇದನ್ನ x1 y1 ಅಂತ ತಗೋತೀನಿ, ಇಲ್ಲಿರೋದನ್ನ x2 y2 ಅಂತ ತಗೋತೀನಿ. ಸೊ ಬಿ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 0 - 3 ಹೋಲ್ ಸ್ಕ್ವೇರ್ ಎಷ್ಟಾಗುತ್ತೆ -3 ಹೋಲ್ ಸ್ಕ್ವೇರ್ ಪ್ಲಸ್ ಇಲ್ಲೇನ್ ಬರುತ್ತೆ 3 - 1 2 ಸ್ಕ್ವೇರ್ ಬರುತ್ತೆ. -3 ಹೋಲ್ ಸ್ಕ್ವೇರ್ ಇಸ್ 9 ಪ್ಲಸ್ 2 ಸ್ಕ್ವೇರ್ ಇಸ್ 4. ಸೊ ಬಿ ಸಿ ವ್ಯಾಲ್ಯೂ ಏನ್ ಬರ್ತಿದೆ, √13 ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಏನ್ ಫೈಂಡ್ ಮಾಡಬೇಕು, ಸಿ ಡಿ ಫೈಂಡ್ ಮಾಡಬೇಕು. ಸೊ ಸಿ ಯಾವ್ದಿದೆ 0,3 ಇದೆ, ಅಂಡ್ ಡಿ -1, -4 ಇದೆ. ಇಲ್ಲಿರೋದು x1 y1 ಅಂಡ್ x2 y2. ಸಿ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 - x1 -1 - 0 ಏನು -1 ಹೋಲ್ ಸ್ಕ್ವೇರ್ ಬರುತ್ತೆ, ದಟ್ ಈಸ್ 1 ಇಟ್ ಸೆಲ್ಫ್
plus y2 minus y1 minus 4 minus 3 is minus 7 whole square, which is equal to 1. 7 square is 49. So 1 plus 49 ಏನು ಬರುತ್ತೆ ರೂಟ್ 50 ಬರುತ್ತೆ. ನೆಕ್ಸ್ಟ್ -4 -3 ಅದು ಕರೆಕ್ಟ್ ಆಗಿದೆ, ಇದು ಕರೆಕ್ಟ್ ಆಗಿದೆ. ಓಕೆ ಡನ್, 50 ಬಂದಿದೆ. ನೆಕ್ಸ್ಟ್ ಇನ್ಯಾವ್ದಿದೆ ಯಾವ್ದಿದೆ ಎ ಡಿ ಇದೆ ಅಷ್ಟೇ. ಓಕೆ, ಸೊ ಎ ಇಲ್ಲೇ ಗೊತ್ತಾಗ್ಬಿಡುತ್ತೆ, ಡಿಸಿಷನ್ ಇಲ್ಲೇ ಆಗೋಗಿದೆ, ಯಾವ್ದು ಈಕ್ವಲ್ ಇಲ್ಲ ಅಂತ. ಓಕೆ, ಎನಿವೆ ಮಾಡಬೇಕು, ಮುಗಿಸ್ಕೋಣ. ಎ -3, 5 ನೆಕ್ಸ್ಟ್ ಡಿ ಏನೋ ಡಿ ಇಸ್ -1, -4 x1 y1 ಇದೇನೋ x2 y2. ಸೊ ಎ ಡಿ ಇಸ್ ಈಕ್ವಲ್ ಟು ರೂಟ್ ಆಫ್, ಇವಾಗೆಲ್ಲ ಇಷ್ಟೊಂದೆಲ್ಲ ಪಂಟ್ರ ಆಗ್ಬಿಟ್ಟಿರ್ತೀರ ಹೆಂಗ್ ಫೈಂಡ್ ಮಾಡೋದು ಅಂತ. ಓಕೆ, x2 - x1 -1 -3 ಬರುತ್ತೆ. ಸೊ -1 + 3 ಏನಾಗುತ್ತೆ 2 ಆಗುತ್ತೆ. 2 ಸ್ಕ್ವೇರ್ ಪ್ಲಸ್ -4 -5 ಏನೋ -9. ಸೊ -9 ಹೋಲ್ ಸ್ಕ್ವೇರ್. ಸೊ ಏನ್ ಬರುತ್ತಿದೋ ಇಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಎ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ ಇಸ್ 4 ಪ್ಲಸ್ 81. ಯಾವುದೇ ಕಾರಣಕ್ಕೂ ಯಾವುದೂ ಈಕ್ವಲ್ ಇಲ್ಲ. ಸಿನ್ಸ್ ನನ್ ಆಫ್ ದೆಮ್ ಆರ್ ಈಕ್ವಲ್, ನೀವು ಕನ್ಕ್ಲೂಡ್ ಮಾಡ್ಬೋದು ಬೇಕಾದ್ರೆ ಯಾವ್ದು ಎ ಬಿ ಬಿ ಸಿ ಗೆ ಈಕ್ವಲ್ ಇಲ್ಲ, ಬಿ ಸಿ ಸಿ ಡಿ ಗೆ ಈಕ್ವಲ್ ಇಲ್ಲ, ಸಿ ಡಿ ಎ ಡಿ ಗೆ ಈಕ್ವಲ್ ಇಲ್ಲ. therefore it is not a parallelogram, therefore it is not a quadrilateral. ನೆಕ್ಸ್ಟ್ ಥರ್ಡ್ ಕ್ವೆಶ್ಚನ್ ಹೋಗೋಣ. ಥರ್ಡ್ ಕ್ವೆಶ್ಚನ್ ಅಲ್ಲಿ ನೇಮ್ ದ ಟೈಪ್ ಆಫ್, ತಿರ್ಗಾ ಸೇಮ್ ಆಯ್ತಾ. ಕ್ವಾಡ್ರಿಲ್ಯಾಟ್ರಲ್ ಎ ಬಿ ಸಿ ಡಿ. ಎ ವ್ಯಾಲ್ಯೂ ಏನೋ 4, 5. ಎ ಇಸ್ 4, 5. ಬಿ ವ್ಯಾಲ್ಯೂ ಏನೋ 7, 6. ಸಿ ವ್ಯಾಲ್ಯೂ ಏನೋ 4, 3. ಡಿ ವ್ಯಾಲ್ಯೂ ಏನೋ 1, 2. ಸೇಮ್ ಕೆಲಸ ತಿರ್ಗಾ ಎ ಬಿ ಪಾಯಿಂಟ್ಸ್ ಬರ್ಕೊಂಬಿಡಿ, ಕನ್ಫ್ಯೂಷನ್ ಆಗಲ್ಲ. ಎ ಇಸ್ 4, 5. ಬಿ ಇಸ್ 7, 6. ಇದನ್ನ x1 y1, ದಿಸ್ ಇಸ್ x2, y2. ಎ ಬಿ ಇಸ್ ಈಕ್ವಲ್ ಟು ರೂಟ್ ಆಫ್ x2 - x1 7 - 4 ಏನೋ 3 ಸ್ಕ್ವೇರ್, y2 - y1 6 - 5 1 ಸ್ಕ್ವೇರ್. ಸೊ 3 ಸ್ಕ್ವೇರ್ ಇಸ್ 9, 9 + 1 is 10. ಎ ಬಿ ಇಸ್ ಈಕ್ವಲ್ ಟು 10. ಓಕೆ, ನೆಕ್ಸ್ಟ್ ಬಿ ಸಿ ವ್ಯಾಲ್ಯೂ ಫೈಂಡ್ ಮಾಡ್ತಾ ಇದೀವಿ. ಬಿ ಸಿ ವ್ಯಾಲ್ಯೂಗೆ ಕೋಆರ್ಡಿನೇಟ್ ಯಾವ್ಯಾವ್ದಿದೆ, ಬಿ 7, 6 ಇದೆ. ಅದೇ ತರ ಸಿ 4, 3 ಇದೆ. ಸೊ ತಿರ್ಗಾ ಸೇಮ್ ದ ವ್ಯಾಲ್ಯೂಸ್ x1 y1 x2 y2. ಬಿ ಸಿ ವ್ಯಾಲ್ಯೂ ಏನಾಗುತ್ತೆ, ಬಿ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 - x1 4 - 7 ಏನ್ ಬರುತ್ತೆ -3 ಸ್ಕ್ವೇರ್ ಪ್ಲಸ್ y2 - y1 3 - 6 ಅದು ಏನೋ -3 ಸ್ಕ್ವೇರ್. ಓಕೆ ಡನ್. 9 + 9 ಎಷ್ಟಾಗುತ್ತೆ, 9 + 9 ಆಗುತ್ತೆ. ಸೊ ದ ವ್ಯಾಲ್ಯೂ ಆಫ್ ಬಿ ಸಿ ಇಸ್ ವಾಟ್ ರೂಟ್ 18. ಓಕೆ, ನೋಡೋಣ, ಎಲ್ಲೋ ಒಂದ್ ಕಡೆ ಯೂಸ್ ಆಗ್ಬೋದು. ನೆಕ್ಸ್ಟ್ ಏನ್ ಮಾಡ್ಬೇಕು, ಬಿ ಸಿ ಆಯ್ತಾ. ನೆಕ್ಸ್ಟ್ ಸಿ ಡಿ ಫೈಂಡ್ ಮಾಡ್ಬೇಕು. ಸೊ ಸಿ ಡಿ ಏನಾಗುತ್ತೆ, ಸಿ ಏನಿದೆ 4, 3 ಇದೆ. ಡಿ 1, 2 ಇದೆ. ಸೊ ಇದು x1 y1. ನೆಕ್ಸ್ಟ್ ಇದೇನು x2 y2. ಓಕೆ, ಸೊ ಸಿ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 - x1 1 - 4 ಏನೋ -3 ಸ್ಕ್ವೇರ್ ಪ್ಲಸ್ y2 - y1 2 - 3 -1 ಸ್ಕ್ವೇರ್. -3 ಹೋಲ್ ಸ್ಕ್ವೇರ್ ಏನೋ -3 ಹೋಲ್ ಸ್ಕ್ವೇರ್ 9 ಪ್ಲಸ್ -1 ಸ್ಕ್ವೇರ್ ಏನೋ 1. ಸೊ ಆನ್ಸರ್ 10 ಬರುತ್ತೆ. ಸೊ ಮೇ ಬಿ ನೋಡಿ ಎ ಬಿ ಸಿ ಡಿ ಆಪೋಸಿಟ್ ಸೈಡ್ಸ್ ಈಕ್ವಲ್ ಬರ್ತಾರೆ ಎರಡರಿಂದ ನೋಡಿದ್ರೆ. ಇನ್ನೊಂದು ಚೆಕ್ ಮಾಡೋಣ, ಆಮೇಲೆ ಕನ್ಕ್ಲೂಡ್ ಮಾಡೋಣ. ಓಕೆ, ಸೊ ಲಾಸ್ಟ್ ಇರೋದು ಯಾವುದು, ಎ ಡಿ. ಕಾಂಟ್ರಿಬ್ಯೂಟ್ ಮಾಡ್ತಿರೋ ಪಾಯಿಂಟ್ಸ್ ಯಾವುದು, ಎ ಎಷ್ಟು 4, 5. ನೆಕ್ಸ್ಟ್ ಡಿ ಏನು, ಡಿ ಇಸ್ 1, 2. ಸೊ ಎ ಡಿ ಇಸ್ ಈಕ್ವಲ್ ಟು ರೂಟ್ ಆಫ್ x2 - x1 1 - 4 ಎಷ್ಟು -3 ಹೋಲ್ ಸ್ಕ್ವೇರ್ ಪ್ಲಸ್ 2 - 5 ಎಷ್ಟು ಅದು -3 ಹೋಲ್ ಸ್ಕ್ವೇರ್. ಬಂತು ಸದ್ಯ 9 + 9 which is equal to 18. ಸೊ ಹೆಂಗ್ ಕನ್ಕ್ಲೂಡ್ ಮಾಡ್ತೀರಾ, ಸಿನ್ಸ್ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಇವಾಗ ಚೆನ್ನಾಗಿದೆ ಗೇಮ್. ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ನೋಡಿ, ರೆಕ್ಟ್ಯಾಂಗಲ್ ಅಲ್ಲೂ ಈಕ್ವಲ್ ಇರುತ್ತೆ, ಪ್ಯಾರಲೋಗ್ರಾಮ್ ಅಲ್ಲೂ ಈಕ್ವಲ್ ಇರುತ್ತೆ. ಸೊ ನಾನು ಏನ್ ಮಾಡ್ಬೇಕು ಇವಾಗ, ಡಿಸೈಡರ್ ಯಾರು, ಡಯಾಗ್ನಲ್ಸ್ ಇದೆ. ಸೊ ಡಯಾಗ್ನಲ್ಸ್ ಫೈಂಡ್ ಮಾಡ್ಬೇಕು ಈಗ. ನೆಕ್ಸ್ಟ್ ಡಯಾಗ್ನಲ್ಸ್ ಯಾವ್ದು ಎ ಸಿ ಅಲ್ವಾ. ಸೊ ಎ ಸಿ ಫೈಂಡ್ ಮಾಡ್ಬೇಕು. ಎ ಏನಿದೆ ಕೋಆರ್ಡಿನೇಟ್ಸ್ 4, 5. ನೆಕ್ಸ್ಟ್ ಸಿ ಏನಿದೆ ಕೋಆರ್ಡಿನೇಟ್ಸ್, ಸಿ ಕೋಆರ್ಡಿನೇಟ್ಸ್ ಬಂದು 4, 3 ಇದೆ. ಸೊ ಎ ಸಿ ವ್ಯಾಲ್ಯೂ ಏನಾಗುತ್ತೆ, ಎ ಸಿ ವ್ಯಾಲ್ಯೂ ಇಸ್ ಈಕ್ವಲ್ ಟು ರೂಟ್ ಆಫ್ 4 - 4 0 ಆಗುತ್ತೆ ಪ್ಲಸ್ 3 - 5 -2 ಹೋಲ್ ಸ್ಕ್ವೇರ್ ಆಗುತ್ತೆ, -2 ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ವ್ಯಾಲ್ಯೂ ಏನ್ ಬರುತ್ತೆ, ಸ್ಕ್ವೇರ್ ರೂಟ್ ಆಫ್ 4 ಬರುತ್ತೆ, ವಿಚ್ ಇಸ್ ಈಕ್ವಲ್ ಟು 2.
ಅದೇ ತರ ನೆಕ್ಸ್ಟ್ ಯಾವ್ದು ಫೈಂಡ್ ಮಾಡಬೇಕು, ಬಿ ಡಿ ಫೈಂಡ್ ಮಾಡಬೇಕು. ಈಕ್ವಲ್ ಬಂದ್ರೆ ರೆಕ್ಟಾಂಗಲ್, ಈಕ್ವಲ್ ಬರ್ಲಿಲ್ಲ ಅಂದ್ರೆ ಪ್ಯಾರಲೆಲೋಗ್ರಾಮ್. ಓಕೆ, ಸೊ 7,6 ಐ ಡೋಂಟ್ ಥಿಂಕ್ ಈಕ್ವಲ್ ಬರುತ್ತೆ, ನೋಡೋಣ, ಚೆಕ್ ಮಾಡೋಣ. ಓಕೆ, ಬಿ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ 7 ಇಷ್ಟು ಮೈನಸ್ 6 ಹೋಲ್ ಸ್ಕ್ವೇರ್ ಪ್ಲಸ್ 2 ಮೈನಸ್ 6 ಮೈನಸ್ 4 ಹೋಲ್ ಸ್ಕ್ವೇರ್ ಬರಲ್ಲ. ಓಕೆ, ಸೊ ಏನ್ ಬರುತ್ತೆ ಇಲ್ಲಿ 36 ಪ್ಲಸ್ 16 ಬರುತ್ತೆ, ವಿಚ್ ಇಸ್ ಈಕ್ವಲ್ ಟು ರೂಟ್ 52. ಸೊ ಎರಡು ಈಕ್ವಲ್ ಇಲ್ಲದೆ ಇರೋದ್ರಿಂದ ಈ ಶೇಪ್ ಏನಾಗುತ್ತೆ, ಈ ಶೇಪ್ ಪ್ಯಾರಲೆಲೋಗ್ರಾಮ್ ಆಗುತ್ತೆ. ಸಪೋಸ್ ಅದು ಈಕ್ವಲ್ ಬಂದಿದ್ರೆ ಏನಾಗ್ತಿತ್ತು, ರೆಕ್ಟಾಂಗಲ್ ಆಗ್ತಿತ್ತು. ಅರ್ಥ ಆಯ್ತಲ್ಲ? ಓಕೆ, ಡನ್. Let's go to the next question. Find the point on the x-axis which is equidistant from 2, -5 and -2, -9. Okay. So, ಒಂದು ಲೈನ್ ಬರೀತೀನಿ. Let me consider the line as P and Q. A, B, C, D ನೋಡಿ ಬೇಜಾರಾಗ್ಬಿಟ್ಟಿದೆ. ಆಯ್ತಾ? So, P coordinates 2, -5. Q coordinates ಏನು -2, ನೆಕ್ಸ್ಟ್ ಇಲ್ಲಿ x1 y1 ಕೊಡ್ತೀನಿ, ಇಲ್ಲಿ x2 y2 ಕೊಡ್ತೀನಿ. ಎಲ್ಲ ಕೊಟ್ಟ ಮೇಲೆ ಏನ್ ಫೈಂಡ್ ಮಾಡ್ತಿದ್ದಾರೆ, ಈಕ್ವಿಡಿಸ್ಟೆಂಟ್ ಆಗಿರೋ ಒಂದು ಪಾಯಿಂಟ್ ಫೈಂಡ್ ಮಾಡಬೇಕು. ಫೈಂಡ್ ಆ ಪಾಯಿಂಟ್ ಎಲ್ಲಿದೆ, ಎಕ್ಸ್ ಆಕ್ಸಿಸ್ ಮೇಲೆ ಇದೆ. ಸೊ ಇಲ್ಲೊಂದು ಪಾಯಿಂಟ್ ತಗೋತೀನಿ, ಆ ಪಾಯಿಂಟ್ ನ ಆರ್ ಅಂತ ಬರೀತೀನಿ. ಆರ್ಗೂ ಕೋಆರ್ಡಿನೇಟ್ಸ್ ಇರ್ಬೇಕಲ್ವಾ, ನಮ್ಗೆ ಗೊತ್ತಿರ್ಬೇಕು ಏನ್ ಫೈಂಡ್ ಮಾಡ್ಬೇಕು ಅಂತ ಅಲ್ವಾ. ಸೊ ಏನ್ ಮಾಡ್ಬೇಕು ಇವಾಗ, ಸಿನ್ಸ್ ಏನ್ ಬರೀತೀನಿ ಇವಾಗ, ಸಿನ್ಸ್ ಆರ್ ಲೈಸ್ ಆನ್ ಎಲ್ಲಿದೆ ಪಾಯಿಂಟ್ ಆರು ಎಕ್ಸ್ ಆಕ್ಸಿಸ್ ಮೇಲೆ ಇರೋದ್ರಿಂದ ಎಕ್ಸ್ ಆಕ್ಸಿಸ್ ಮೇಲೆ ಕೋಆರ್ಡಿನೇಟ್ಸ್ ಹೆಂಗಿರುತ್ತೆ, ವೈ ಕೋಆರ್ಡಿನೇಟ್ ವಿಲ್ ಬಿ 0, ಕರೆಕ್ಟಾ. ಸೊ ಆರ್ ಕೋಆರ್ಡಿನೇಟ್ಸ್ ಏನಿದೆ ಇವಾಗ ಎಕ್ಸ್, 0 ಅದನ್ನೇ ಇಲ್ಲಿ ಬರೀತೀನಿ. ಓಕೆ, ಈಕ್ವಿಡಿಸ್ಟೆಂಟ್ ನಾನು ಡಿಸ್ಟೆನ್ಸ್ ಫಾರ್ಮುಲಾ ಮಾಡೋವಾಗೂ ಹೇಳಿದೆ ಈಕ್ವಿಡಿಸ್ಟೆಂಟ್ ಹೆಂಗ್ ಯೂಸ್ ಮಾಡಬೇಕು ಅಂತ. ಸಿಂಪಲ್, ಈಕ್ವಿಡಿಸ್ಟೆಂಟ್ ಅಂತ ಕೊಟ್ಟಿರೋದ್ರಿಂದ ಸಿಂಪಲ್ ಒಂದೇ ಒಂದು ಬರುತ್ತೆ. ನಾನು ಮನೆ, ಸ್ಕೂಲು, ಮನೆ, ಟ್ಯೂಷನ್ ಅದೇನೋ ಒಂದು ಎಕ್ಸಾಂಪಲ್ ಕೊಟ್ಟಿದೆ. ಓಕೆ, ಸಿಂಪಲ್, ಪಿ ಆರ್ ಇಸ್ ಈಕ್ವಲ್ ಟು ಆರ್ ಕ್ಯೂ ಅಷ್ಟೇ, ಈಕ್ವೇಶನ್ ನಂಬರ್ 1. ನಿಮ್ ಕೆಲಸ ಏನು, ಪಿ ಆರ್ ಫೈಂಡ್ ಮಾಡ್ಬೇಕು, ಆರ್ ಕ್ಯೂ ಫೈಂಡ್ ಮಾಡ್ಬೇಕು. ಸೊ ಫಸ್ಟ್ ಲೆಟ್ಸ್ ಫೈಂಡ್ ಪಿ ಆರ್. ಸೇಮ್ ಸ್ಟೆಪ್ಸ್ ತಿರ್ಗಾ ಕಾಂಟ್ರಿಬ್ಯೂಟ್ ಮಾಡ್ತಿರೋ ಪಾಯಿಂಟ್ಸ್ ಯಾವುದು, ಪಿ 2, -5. ನೆಕ್ಸ್ಟ್ ಆರ್ ಏನಿದೆ x, 0. ಸೊ ಅಪ್ಲೈಯಿಂಗ್ ದ ಡಿಸ್ಟೆನ್ಸ್ ಫಾರ್ಮುಲಾ, ಪಿ ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಏನ್ ಬರುತ್ತೆ ಇಲ್ಲಿ x2 - x1 ಅಂದ್ರೆ x - 2 ಹೋಲ್ ಸ್ಕ್ವೇರ್. ಇದನ್ನ x1 y1 ಅಂತ ತಗೊಂತೀನಿ, x2 y2 ಅಂತ ತಗೋತೀನಿ. ಓಕೆ, ಪ್ಲಸ್ y2 - y1 0 -5 ಆಗುತ್ತೆ, -5 is 5 ಸ್ಕ್ವೇರ್. ಆಯ್ತಾ, ನೆಕ್ಸ್ಟ್ ಏನಾಗುತ್ತೆ, which is equal to square root of expand ಮಾಡ್ಬಿಡ್ತೀನಿ, x square -4x plus 4 plus 5. ಸೊ ಏನ್ ಬರುತ್ತೆ, ಸ್ಕ್ವೇರ್ ರೂಟ್ ಆಫ್ x square -4x plus 4 plus 5 ಏನು 9 ಬರುತ್ತೆ. ಪಿ ಆರ್ ವ್ಯಾಲ್ಯೂ ರೆಡಿ. ಆಯ್ತಾ, ನೆಕ್ಸ್ಟ್ ಏನ್ ಫೈಂಡ್ ಮಾಡಬೇಕು, ಅದೇ ತರ ಆರ್ ಕ್ಯೂ ಫೈಂಡ್ ಮಾಡಬೇಕು. ಸೊ ಆರ್ ಕ್ಯೂ ವ್ಯಾಲ್ಯೂಗೆ ಕಾಂಟ್ರಿಬ್ಯೂಟ್ ಮಾಡ್ತಿರೋದು ಯಾರು, ಆರ್ ಇಂಟು ಆರ್ ಕೋಆರ್ಡಿನೇಟ್ಸ್ ಏನು x, 0. ನೆಕ್ಸ್ಟ್ ಕ್ಯೂ ಕೋಆರ್ಡಿನೇಟ್ಸ್ ಏನು -2, 9. ವ್ಯಾಲ್ಯೂಸ್ ನ ಅಸೈನ್ ಮಾಡೋಣ. ದಿಸ್ ವಿಲ್ ಬಿ x1 y1, ದಿಸ್ ವಿಲ್ ಬಿ x2 y2. ನೆಕ್ಸ್ಟ್ ಆರ್ ಕ್ಯೂ ಇಸ್ ಈಕ್ವಲ್ ಟು ಏನ್ ಬರುತ್ತೆ, ರೂಟ್ ಆಫ್ x2 - x1 -2 - x ಹೋಲ್ ಸ್ಕ್ವೇರ್ ಪ್ಲಸ್ y2 - y1 9 - 0 9 ಸ್ಕ್ವೇರ್ ಬರುತ್ತೆ. ಎಕ್ಸ್ಪ್ಯಾಂಡ್ ಮಾಡಿದ್ರೆ ಇದನ್ನ ಎ ಅಂತ ಟ್ರೀಟ್ ಮಾಡಿ. ಸೊ 4a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ನೆಕ್ಸ್ಟ್ ಏನ್ ಮಾಡ್ಬೇಕು, -2ab ಅಲ್ವಾ, -2ab ಇರೋದ್ರಿಂದ ಎ ವ್ಯಾಲ್ಯೂ -2 ಇದೆ. ಸೊ -2 × -2 4 ಆಗ್ಬಿಡುತ್ತೆ. ನೆಕ್ಸ್ಟ್ ಏನ್ ಬರುತ್ತೆ, ಪ್ಲಸ್ 4x ಪ್ಲಸ್ 81 ಬರುತ್ತೆ. ಸೊ ಏನ್ ಬರುತ್ತೆ ವ್ಯಾಲ್ಯೂ ಇವಾಗ, x² ಪ್ಲಸ್ 4x ಪ್ಲಸ್ 85 ಬರುತ್ತೆ. ಆಯ್ತಾ, ಅಂಡ್ ಫಸ್ಟ್ ಈಕ್ವೇಶನ್ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೇಕು ಇವಾಗ, ಜಾಗ ಇದೆಯಾ ನೆಕ್ಸ್ಟ್, ಓಕೆ ಜಾಗ ಇಲ್ಲ. ಸೊ ಫಸ್ಟ್ ಈಕ್ವೇಶನ್ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀನಿ ಇವಾಗ ಅಂದ್ರೆ, ಪಿ ಆರ್ ಇಸ್ ಈಕ್ವಲ್ ಟು ಆರ್ ಕ್ಯೂ ಅಲ್ವಾ. ಸೊ ಪಿ ಆರ್ ಇಸ್ ಈಕ್ವಲ್ ಟು ಆರ್ ಕ್ಯೂ ಇಲ್ಲೇ ಬರೀತೀನಿ. ಸೊ ಸ್ಕ್ವೇರ್ ರೂಟ್ ಆಫ್ x² - 4x ಪ್ಲಸ್ 9 ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x² ಪ್ಲಸ್ 4x ಪ್ಲಸ್ 85. ಎರಡು ಕಡೆ ಸ್ಕ್ವೇರ್ ಇರೋದ್ರಿಂದ ನಾನು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ ಎರಡು ಹೋಗುತ್ತೆ. ಇನ್ನ ಏನೇನು ಹೋಗುತ್ತೆ, ಇಲ್ಲಿ x² ಇದೆ, ಇಲ್ಲಿ x² ಇದೆ, ಅಂದ್ರೆ ಪಾಸಿಟಿವ್ x² ಇದೆ. ಇನ್ನೊಂದ್ಸರಿ ಬರೆದ್ಬೋಣ, -9 ಇಸ್ ಈಕ್ವಲ್ ಟು x² ಪ್ಲಸ್ 4x ಪ್ಲಸ್ 25. ಪಾಸಿಟಿವ್ x² ಪಾಸಿಟಿವ್ x² ಎರಡು ಕಡೆ ನಾನು ಕ್ಯಾನ್ಸಲ್ ಮಾಡ್ತೀನಿ. ಇಲ್ಲಿ -4x ಇದೆ, ಈ 4x ನ ಈ ಕಡೆ ತಗೋತೀನಿ, 9 ನ ಈ ಕಡೆ ಶಿಫ್ಟ್ ಮಾಡ್ತೀನಿ. ಸೊ ಏನ್ ಬರುತ್ತೆ ಇಲ್ಲಿ, -8x ಇಸ್ ಈಕ್ವಲ್ ಟು 9 ಆ ಕಡೆ ಹೋದ್ರೆ 16 ಬರುತ್ತೆ. ಓಕೆ, ದೇರ್ ಫೋರ್ ಏನ್ ಮಾಡ್ಬೇಕು ಇವಾಗ, ದೇರ್ ಫೋರ್ x ಇಸ್ ಈಕ್ವಲ್ ಟು 16 ಡಿವೈಡೆಡ್ ಬೈ -8, 8 1s 8 2s. ಸೊ x ವ್ಯಾಲ್ಯೂ ಏನ್ ಬರುತ್ತೆ, -2. ದೇರ್ ಫೋರ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಆರ್ ಏನಿತ್ತು, x, 0 ಇತ್ತಲ್ಲ.
ಸೊ ದ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ ಆರ್ ಏನಾಯ್ತು ಇವಾಗ -2, 0. ಓಕೆ, ನೆಕ್ಸ್ಟ್ ಕ್ವೆಶನ್ ಹೋಗೋಣ ವಿತೌಟ್ ವೇಸ್ಟಿಂಗ್ ದ ಟೈಮ್. ಇನ್ನ 2 ಇದೆ. ಓಕೆ, ಫೈಂಡ್ ದ ವ್ಯಾಲ್ಯೂ ಆಫ್ y ಫಾರ್ ವಿಚ್ distance between the 2 points is 2, -3 and of ಎರಡು ಪಾಯಿಂಟ್ಸ್ ಮಧ್ಯೆ ಡಿಸ್ಟೆನ್ಸ್ ಕೊಟ್ಬಿಟ್ಟಿದ್ದಾರೆ. ಓಕೆ, ಸೊ ತಿರ್ಗಾ ಡಯಾಗ್ರಾಮ್ ಬರೀತೀನಿ. ಒಂದು ಪಾಯಿಂಟ್ P, ಪಾಯಿಂಟ್ Q, ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್ ಇಸ್ 10 ಅಂತ ಕೊಟ್ಬಿಟ್ಟಿದ್ದಾರೆ ಡಿಸ್ಟೆನ್ಸ್. ಆಯ್ತಾ? P ಕೋಆರ್ಡಿನೇಟ್ಸ್ ಏನು? P is 2, -3. Q ಕೋಆರ್ಡಿನೇಟ್ಸ್ ಏನು? 10, y. ಸೊ ಸ್ಟಾರ್ಟ್ ಮಾಡೋಣ. PQ is equal to ಸ್ಕ್ವೇರ್ ರೂಟ್ ಆಫ್ P ಕೋಆರ್ಡಿನೇಟ್ಸ್ ಗೆ x1 y1 ಅಂತ ಬರೀತೀನಿ. Q ಕೋಆರ್ಡಿನೇಟ್ಸ್ ನ x2 y2 ಅಂತ ಬರೀತೀನಿ. x2 - x1 ಹೋಲ್ ಸ್ಕ್ವೇರ್ 10 - 2 ಎಷ್ಟಾಗುತ್ತೆ? 8 ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ y -3 ಹೋಲ್ ಸ್ಕ್ವೇರ್. ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್ ಎಲ್ಲ. PQ ವ್ಯಾಲ್ಯೂ ಏನು? PQ ವ್ಯಾಲ್ಯೂ ಇಸ್ 10 ವಿಚ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 64 ಪ್ಲಸ್ ಏನಾಗುತ್ತೆ ಇಲ್ಲಿ ಮೈನಸ್ ಆಫ್ ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಸೊ y +3 ಹೋಲ್ ಸ್ಕ್ವೇರ್. ಆಯ್ತಾ? ಸೊ ಎಕ್ಸ್ಪ್ಯಾಂಡ್ ಮಾಡೋಣ ಇವಾಗ, ಅಥವಾ ಸ್ಕ್ವೇರೇ ಮಾಡೋಣ. ಏನಕ್ಕೆ ಸುಮ್ಮನೆ ರೂಟ್ ಒಂದ್ ಕಡೆ, ರೂಟ್ ಇಲ್ದೆ ಒಂದ್ ಕಡೆ ಏನಕ್ಕೆ? ಇದ್ರ ಅವಶ್ಯಕತೆ ಇಲ್ಲ. ಇದಿಲ್ದೇನೆ ನಾನು ಏನ್ ಮಾಡ್ತೀನಿ? ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡ್ಬಿಡ್ತೀನಿ. ಓಕೆ, ಸೊ ಅವಾಗ ಏನ್ ಬರುತ್ತೆ? 10 ಸ್ಕ್ವೇರ್ ಇಸ್ ಈಕ್ವಲ್ ಟು 64 ಪ್ಲಸ್ y +3 ಹೋಲ್ ಸ್ಕ್ವೇರ್ ಬರುತ್ತೆ. ಈಗ ಇದನ್ನ ಶಿಫ್ಟ್ ಮಾಡ್ತೀನಿ ಈ ಕಡೆ. ಸೊ 100 - 64 ಇಸ್ ಈಕ್ವಲ್ ಟು y +3 ಹೋಲ್ ಸ್ಕ್ವೇರ್. 100 - 64 ಏನು? 36. 36 ಇಸ್ ಈಕ್ವಲ್ ಟು y +3 ಹೋಲ್ ಸ್ಕ್ವೇರ್. 36 ಏನು? 6 ಸ್ಕ್ವೇರ್. ಸೊ 6 ಸ್ಕ್ವೇರ್ ಇಸ್ ಈಕ್ವಲ್ ಟು y +3 ಹೋಲ್ ಸ್ಕ್ವೇರ್. ಅಂದ್ರೆ ಇಫ್ ದ ಪವರ್ಸ್ ಆರ್ ಸೇಮ್ ದೆನ್ ಈಕ್ವೇಟ್ ದ ಬೇಸ್. ಏನ್ ಮಾಡ್ತೀನಿ ಇವಾಗ? 6 ಇಸ್ ಈಕ್ವಲ್ ಟು y +3 ಅಂತ ಬರೀತೀನಿ. y ವ್ಯಾಲ್ಯೂನೇ ಬೇಕಿರೋದು. ಇದನ್ನ ಶಿಫ್ಟ್ ಮಾಡ್ತೀನಿ ಆ ಕಡೆ. 6 - 3 ಏನ್ ಬರುತ್ತೆ? 3 ಬರುತ್ತೆ. ಸೊ ದ ವ್ಯಾಲ್ಯೂ ಆಫ್ y ಈಸ್ 3. ಓಕೆ, ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದೀನಿ. ಅರ್ಥ ಆಗ್ತಿಲ್ಲ ಅಂದ್ರೆ ದಯವಿಟ್ಟು ಇನ್ನೊಂದ್ಸರಿ ನೋಡಿ. ಇನ್ನೊಂದ್ಸರಿ ಏನೋ ಅರ್ಥ ಆಗಿಲ್ಲ ಅಂದ್ರೆ ನೀವು ಬೇಕಾದ್ರೆ ಕಾಮೆಂಟ್ ಮಾಡಿ ಕೂಡ ಕೇಳ್ಬೋದು. ಓಕೆ, ನೆಕ್ಸ್ಟ್ ಕ್ವೆಶನ್ 9th. If Q 0, 1 is equidistant from P 5, -3 and R x, 6, find the values of x. ಓಕೆ, ಆಸ್ ಯೂಶುವಲ್ ಫಸ್ಟ್ ನಾನು ಲೈನ್ ಡ್ರಾ ಮಾಡ್ತೀನಿ. ಇದನ್ನ P ಅಂತ ಬರೀತೀನಿ, ಇದನ್ನ R ಅಂತ ಬರೀತೀನಿ. ಅವರೇ ಕೊಟ್ಟಿದ್ದಾರೆ ಅದಕ್ಕೆ. ಸೊ ಇಲ್ಲೇನ್ ಮಾಡ್ತೀನಿ ಇವಾಗ? ದಿಸ್ ಇಸ್ 5, -3. ಇಲ್ಲಿರೋ ಪಾಯಿಂಟ್ಸ್ ಏನ್ ಮಾಡ್ತೀನಿ? x, 6 ತಗೋತೀನಿ. ಅಂಡ್ Q ಇಸ್ ಅ ಪಾಯಿಂಟ್ ಈಕ್ವಿಡಿಸ್ಟೆಂಟ್ ಫ್ರಮ್ ಬೋತ್ ದ ಪಾಯಿಂಟ್ಸ್. ಅಂದ್ರೆ ಎರಡು ಮಧ್ಯ Q ಬರುತ್ತೆ. ಸೊ Q ವ್ಯಾಲ್ಯೂ ಏನ್ ತಗೋತೀನಿ? 0, 1 ಅಂತ ತಗೋತೀನಿ. ಓಕೆ, ವೆನ್ ಈಕ್ವಿಡಿಸ್ಟೆಂಟ್ ಈ ವರ್ಡ್ ಮೆನ್ಷನ್ ಆದಾಗ ಏನ್ ಮಾಡ್ಬೇಕು ನಾವು? PQ is equal to QR ಅಂತ ಬರ್ಕೋಬೇಕು. ಬಿಕಾಸ್ ಇಟ್ ಇಸ್ ಈಕ್ವಿಡಿಸ್ಟೆಂಟ್. ಇಲ್ಲಿಂದ ಇಲ್ಲಿಗೆ ಏನ್ ಡಿಸ್ಟೆನ್ಸ್ ಇದೆಯೋ ಸೇಮ್ ಈಕ್ವಲ್ ಇಲ್ಲಿಂದ ಇಲ್ಲಿಗೆ ಇರುತ್ತೆ ಅಲ್ವಾ? ಸೊ ಫಸ್ಟ್ ಲೆಟ್ಸ್ ಫೈಂಡ್ PQ ಫೈಂಡ್ ಮಾಡ್ಬೇಕಂದ್ರೆ ಕೋಆರ್ಡಿನೇಟ್ ಯಾವ್ದಾವ್ದು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ? P 5, -3. ನೆಕ್ಸ್ಟ್ Q 0, 1 ಇದೆ. ಓಕೆ, ಸೊ PQ is equal to ಸ್ಕ್ವೇರ್ ರೂಟ್ ಆಫ್ x2 - x1 ಏನಾಗುತ್ತೆ? -5 ಹೋಲ್ ಸ್ಕ್ವೇರ್ ಪ್ಲಸ್ y2 - y1. 1 ಮೈನಸ್ ಆಫ್ -3 ಏನಾಗುತ್ತೆ? 1 ಮೈನಸ್ ಆಫ್ -3 ವಿಲ್ ಬಿ +3. ಅರ್ಥ ಆಯ್ತಾ? ಸೊ PQ is equal to ಸ್ಕ್ವೇರ್ ರೂಟ್ ಆಫ್ -5 ಹೋಲ್ ಸ್ಕ್ವೇರ್ ಏನು? 25 ಪ್ಲಸ್ 1 + 3 ಹೋಲ್ ಸ್ಕ್ವೇರ್ ಏನು? 4 ಸ್ಕ್ವೇರ್ ಆಗುತ್ತೆ. 4 ಸ್ಕ್ವೇರ್ ಇಸ್ 16. ಸೊ ಏನ್ ಬರುತ್ತೆ? ಸ್ಕ್ವೇರ್ ರೂಟ್ ಆಫ್ 41. ಅದೇ ತರ ನೆಕ್ಸ್ಟ್ ಏನ್ ಫೈಂಡ್ ಮಾಡಬೇಕು? QR ಫೈಂಡ್ ಮಾಡಬೇಕು. ಸೊ QR ಕಾಂಟ್ರಿಬ್ಯೂಟ್ ಮಾಡ್ತಿರೋದು ಯಾವುದು? Q 0, 1. ನೆಕ್ಸ್ಟ್ R ಏನ್ ಬರುತ್ತೆ? x, 6 ಬರುತ್ತೆ. ಸೊ ಇದನ್ನ x1 y1 ತಗೋತೀನಿ, ಇದನ್ನ x2 y2 ತಗೋತೀನಿ. QR ಅಲ್ವಾ? ಸೊ QR is equal to ಏನ್ ಬರುತ್ತೆ? ಸ್ಕ್ವೇರ್ ರೂಟ್ ಆಫ್ x2 - x1 x ಸ್ಕ್ವೇರ್ ಪ್ಲಸ್ y2 - y1 5 ಸ್ಕ್ವೇರ್ ಬರುತ್ತೆ. ವಿಚ್ ಇಸ್ ಈಕ್ವಲ್ ಟು ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ 25. ಅರ್ಥ ಆಯ್ತಲ್ಲ? ಅಂಡ್ ಸಿನ್ಸ್ PQ is equal to QR ಏನ್ ಮಾಡ್ತೀನಿ ಇವಾಗ? ರೂಟ್ 41 is equal to ರೂಟ್ x ಸ್ಕ್ವೇರ್ ಪ್ಲಸ್ 25 ಅಂತ ಬರೀತೀನಿ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ 41 is equal to x ಸ್ಕ್ವೇರ್ ಪ್ಲಸ್ 25. 25 ಈ ಕಡೆ ಶಿಫ್ಟ್ ಮಾಡ್ತೀನಿ ಬಿಕಾಸ್ ನಾವು ಬೇಕಾಗಿರೋದೇ x ವ್ಯಾಲ್ಯೂ ಅಲ್ವಾ? ಸೊ ಏನಾಗುತ್ತೆ? 41 - 25 16. 16 is equal to x ಸ್ಕ್ವೇರ್. therefore x ವ್ಯಾಲ್ಯೂ ಏನಾಗುತ್ತೆ? +or - 4 ಆಗುತ್ತೆ. ಓಕೆ, ಏನ್ ಫೈಂಡ್ ಮಾಡ್ಬೇಕು ನೆಕ್ಸ್ಟ್ ನಾವು? QR ಅಂಡ್ PR ಫೈಂಡ್ ಮಾಡ್ಬೇಕು. QR ಅಂಡ್ PR. ಓಕೆ ಓಕೆ ಓಕೆ. ಸೊ x ವ್ಯಾಲ್ಯೂ 2 ಸರಿ ಇರೋದ್ರಿಂದ 2 ತಗೋಬೇಕು ನಾವು. ಯಾವ್ದು? ಒಂದು +4, ಇನ್ನೊಂದು -4. ಓಕೆ, ಸೊ +4 ಬಂದಾಗ ವ್ಯಾಲ್ಯೂಸ್ ಯಾವ ತರ ಇರುತ್ತೆ? +4 ಬಂದಾಗ ಏನ್ ಮಾಡ್ಬೇಕು ನಾವು? ಫಸ್ಟ್ +4 ಬಂದಾಗ ಸಿಂಪಲ್ QR ಅಂಡ್ PR ಅಲ್ವಾ ಕೇಳಿರೋದು. ಸೊ Q
ಕ್ಯೂ ಕೋಆರ್ಡಿನೇಟ್ಸ್ ಏನು, ಕ್ಯೂ ಇಸ್ 0,1. ನೆಕ್ಸ್ಟ್ ಆರ್ ಕೋಆರ್ಡಿನೇಟ್ಸ್ ಏನು, ಆರ್ ಕೋಆರ್ಡಿನೇಟ್ಸ್ ಇಸ್ 4,6 ಆಗುತ್ತೆ ಇವಾಗ, ಆಯ್ತಾ. ಸೊ ಕ್ಯೂ ಆರ್ ವ್ಯಾಲ್ಯೂ ಏನಾಗುತ್ತೆ, ಕ್ಯೂ ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 4 ಮೈನಸ್ 0, ಸೊ 16 ಬರುತ್ತೆ, ಪ್ಲಸ್ 6 ಮೈನಸ್ 1 5 ಬರುತ್ತೆ, 5 ಸ್ಕ್ವೇರ್ ಇಸ್ 25. ಸೊ ಕ್ಯೂ ಆರ್ ವ್ಯಾಲ್ಯೂ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ 41. ಅದೇ ತರ ಅಕಸ್ಮಾತ್ ನೆಗೆಟಿವ್ ತಗೊಂಡ್ರೆ ಇದು ಪಾಸಿಟಿವ್ ತಗೊಂಡ್ರೆ ಇಷ್ಟು ಬರುತ್ತೆ, ನೆಗೆಟಿವ್ ತಗೊಂಡ್ರೆ ಏನಾಗುತ್ತೆ, -4 -0 ಅದು ಸೇಮ್ ಇರುತ್ತೆ, 6 - 1 ಸೇಮ್ ಇರುತ್ತೆ. ಸೊ ಕ್ಯೂ ಆರ್ ಇವನ್ ದೋ ಇಟ್ ಇಸ್ ಪಾಸಿಟಿವ್ ಆರ್ ನೆಗೆಟಿವ್ ಸೇಮ್ ವ್ಯಾಲ್ಯೂ ಬರುತ್ತೆ. ನೆಗೆಟಿವ್ ವ್ಯಾಲ್ಯೂ ನೀವು ಟ್ರೈ ಮಾಡ್ಬಿಟ್ಟು ನೋಡಿ. ನೆಕ್ಸ್ಟ್ ಪಿ ಆರ್ ವ್ಯಾಲ್ಯೂ ಫೈಂಡ್ ಮಾಡಬೇಕು. ಪಿ ಆರ್ ಗೆ ಏನ್ ಕಾಂಟ್ರಿಬ್ಯೂಟಿಂಗು, ಪಿ ಅದ್ಯಾವುದು, ಪಿ ಇಸ್ 5, -3. ನೆಕ್ಸ್ಟ್ ಕ್ಯೂಗೆ ಕ್ಯೂ ವ್ಯಾಲ್ಯೂ ಏನ್ ಬಂತೀವ, ಕ್ಯೂ ಏನಕ್ಕೆ ಬೇಕು ನಿಮಗೆ, ಆರ್ ಅಲ್ವಾ, ಓಕೆ. ಆರ್ ಕೋಆರ್ಡಿನೇಟ್ಸ್ ಏನು, ಫಸ್ಟ್ ಪಾಸಿಟಿವ್ ತಗೋತೀನಿ, ನೆಗೆಟಿವ್ ನೀವೇ ಟ್ರೈ ಮಾಡಬೇಕು, ಓಕೆ. ಸೊ ಪಿ ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 4 - 5 -1 ಬರುತ್ತೆ, -1 ಹೋಲ್ ಸ್ಕ್ವೇರ್ ಏನಾಗುತ್ತೆ 1 ಇರುತ್ತೆ, 6 ಮೈನಸ್ ಆಫ್ -3 9 ಬರುತ್ತೆ, ಪ್ಲಸ್ 81 ಬರುತ್ತೆ, ಆಯ್ತಾ. ಸೊ ಸ್ಕ್ವೇರ್ ರೂಟ್ ಆಫ್ 82 ಬರುತ್ತೆ. ನೆಗೆಟಿವ್ ನೀವೇ ಟ್ರೈ ಮಾಡ್ಬಿಟ್ಟು ಬರೀ, ಅರ್ಥ ಆಯ್ತಲ್ಲ. ದಿಸ್ ಇಸ್ ದ 9th ಒನ್. ನೆಕ್ಸ್ಟ್ find the relation between x and y such that x, y is equidistant from 3, 6 and -3, 4. ಎ ಬಿ ಪಾಯಿಂಟ್ ಕೊಟ್ಟಿದಾರಾ, ಓಕೆ. ಎ ಬಿ ನೆಕ್ಸ್ಟ್ ಏನ್ ಮಾಡ್ಬೇಕು, ಫಸ್ಟ್ ಪಾಯಿಂಟ್ ನ 3, 6 ತಗೋತೀನಿ, ಬಿ ನ -3, 4 ಅಂತ ತಗೋತೀನಿ. ಫೈಂಡ್ ದ ಪಾಯಿಂಟ್ ಅಂತ ಹೇಳಿದ್ದಾರೆ, ಪಾಯಿಂಟ್ ನ ಪಿ ತಗೊಂಡು ಅದ್ರ ಕೋಆರ್ಡಿನೇಟ್ಸ್ ನ x, y ಅಂತ ಬರೀತೀನಿ. ಸಿನ್ಸ್ ಈಕ್ವಿ ಡಿಸ್ಟೆಂಟ್ ಮೆನ್ಷನ್ ಆಗಿದ ತಕ್ಷಣ ಏನೋ ಎರಡು ಡಿಸ್ಟೆನ್ಸ್ ನ ಫೈಂಡ್ ಮಾಡ್ಬೇಕು. ಯಾವ್ದು ಫೈಂಡ್ ಮಾಡ್ಬೇಕು, ಎ ಪಿ ಇಸ್ ಈಕ್ವಲ್ ಟು ಪಿ ಬಿ ಅಲ್ವಾ. ಸೊ ಫಸ್ಟ್ ಏನ್ ಫೈಂಡ್ ಮಾಡ್ಬೇಕು, ಎ ಪಿ ಏನಾಗುತ್ತೆ, ಎ 3, 6, ನೆಕ್ಸ್ಟ್ ಪಿ x, y. ಸೊ ಇದನ್ನ x1 y1 ಅಂತ ತಗೋತೀನಿ, ಇದನ್ನ x2 y2 ಅಂತ ತಗೋತೀನಿ. ಸೊ ಎ ಪಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 - x1 ಏನಾಗುತ್ತೆ, x - 3 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 y - 6 ಹೋಲ್ ಸ್ಕ್ವೇರ್, ಅರ್ಥ ಆಯ್ತಾ. ಸೊ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್, ಹೆಂಗಿದ್ರು ನಾವು ಎಕ್ಸ್ಪ್ಯಾಂಡ್ ಮಾಡಬೇಕು, ಲಾಸ್ಟ್ ಅಲ್ಲೇ ಮಾಡೋಣ, x - 3 ಹೋಲ್ ಸ್ಕ್ವೇರ್ ಪ್ಲಸ್ y - 6 ಹೋಲ್ ಸ್ಕ್ವೇರ್, ಹಂಗೆ ಎತ್ಕೊಳ್ಳಿ ಇದು, ಓಕೆ. ನೆಕ್ಸ್ಟ್ ಪಿ ಬಿ ಫೈಂಡ್ ಮಾಡಬೇಕು, ಪಿ ಬಿ ಫೈಂಡ್ ಮಾಡಬೇಕು. ಸೊ ಪಿ ವ್ಯಾಲ್ಯೂ ಏನು, ಪಿ ಇಸ್ x, y. ಬಿ ವ್ಯಾಲ್ಯೂ ಏನು, ಬಿ ಇಸ್ -3, 4. ಇಲ್ಲಿ ಇದನ್ನ x1 y1 ತಗೋತೀನಿ, ಇದು x2 y2 ಆಗುತ್ತೆ, ಓಕೆ. ಸೊ ಪಿ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ -3 - x ಹೋಲ್ ಸ್ಕ್ವೇರ್ ಪ್ಲಸ್ 4 - y ಹೋಲ್ ಸ್ಕ್ವೇರ್, ಆಯ್ತಾ. ಎರಡನ್ನು ಈಕ್ವೇಟ್ ಮಾಡೋಣ, x - 3 ಹೋಲ್ ಸ್ಕ್ವೇರ್ ಪ್ಲಸ್ y - 6 ಹೋಲ್ ಸ್ಕ್ವೇರ್ ಅಂಡರ್ ದ ರೂಟ್ ಇಸ್ ಈಕ್ವಲ್ ಟು ರೂಟ್ ಆಫ್, ಇದೇನ್ ಬರುತ್ತೆ, -3 - x ಹೋಲ್ ಸ್ಕ್ವೇರ್ ಪ್ಲಸ್ 4 - y ಹೋಲ್ ಸ್ಕ್ವೇರ್. ಎರಡು ಕಡೆ ರೂಟ್ ಹೋಗುತ್ತೆ, 5 ಸ್ಕ್ವೇರ್ ಆನ್ ಬೋತ್ ಸೈಡ್ಸ್. ಇದೇನು ಎಕ್ಸ್ಪ್ಯಾಂಡ್ ಮಾಡೋಣ ಇವಾಗ, ಏನ್ ಬರುತ್ತೆ, x² + 9 - 6x ಪ್ಲಸ್ y² + 36 - 12x ಇಸ್ ಈಕ್ವಲ್ ಟು, ಇಲ್ಲೇನ್ ಬರುತ್ತೆ 9 + x², -2 ಇದೇನಾಗುತ್ತೆ, ಇದು -2 × -3 6 ಬರುತ್ತೆ, -2 × -3 6 ಬರುತ್ತೆ, ಇಂಟು x ಏನಾಗುತ್ತೆ 6x ಆಗುತ್ತೆ, ಪ್ಲಸ್ 6x ಪ್ಲಸ್ 16 ಪ್ಲಸ್ y² 16 ಪ್ಲಸ್ y². ನೆಕ್ಸ್ಟ್ ಏನಾಗುತ್ತೆ, -4 × 2 is 8 -8y. 4 × 2 is 8 -8 ಇರುತ್ತೆ. ಸೊ ಇಲ್ಲಿಂದ x² ಸೇಮ್ ಇದೆ, ಒಂದು ಶಿಫ್ಟ್ ಮಾಡಿದ್ರು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ y² ಕ್ಯಾನ್ಸಲ್, -6x + 6x ಇದೆ, ಈ -6x ನ ಆ ಕಡೆ ತಗೋತೀನಿ. ಓಕೆ ಬೇಡ ಏನ್ ಮಾಡೋದು, ಇಲ್ಲಿ 36 - 12y ಇದು, ಆಯ್ತಾ. ಇದನ್ನ ಈ ಕಡೆ ತಗೋತೀನಿ, -12x ಇದೆ, ನೆಕ್ಸ್ಟ್ ಏನಿದೆ -12y ಇದೆ, ಆ ಕಡೆ -8y ಇದೆ, 8y ಈ ಕಡೆ ತಗೊಂಡ್ರೆ ಪ್ಲಸ್ 8y ಆಗುತ್ತೆ, ಓಕೆ. ಇಸ್ ಈಕ್ವಲ್ ಟು, ಇದನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, 36 - 9 -27 ಆಗುತ್ತೆ, ಅರ್ಥ ಆಯ್ತಾ. ಸೊ ಇದು ಎಲ್ಲಾದ್ರಿಂದ ಏನೇನು ಕಾಮನ್ ತಗೋಬಹುದು, 3 ಕಾಮನ್ ತಗೋಬಹುದು. ಸೊ -3 ಕಾಮನ್ ತಗೊಂಡ್ರೆ x ಇಲ್ಲೇನ್ ಬರುತ್ತೆ, +4y ಬರುತ್ತೆ. 3 ಕಾಮನ್ ಆಗಲ್ಲ, ಓಕೆ. ಏನ್ ತಗೋಬಹುದು, ಎಲ್ಲ ಈವನ್ ಇರ್ಬೇಕು ಅಲ್ವಾ. ಸೊ 3 ಬದಲು 4 ತಗೊಂಡ್ಬಿಡ್ತೀವಿ. ಇದು ಎಲ್ಲ ಎರೇಸ್ ಮಾಡ್ಬೇಕು ಅವಾಗ.
4 ತಗೊಂಡ್ರೆ ಆ ಕಡೆ ವರ್ಕ್ ಆಗಲ್ಲ. ಓಕೆ 16 ಇಲ್ಲೇನಿದೆ 9 ಇತ್ತು 16 ಇತ್ತು 25. ಇಲ್ಲಿ 36 ಪ್ಲಸ್ 9 45 ಮೈನಸ್ 25 ಏನು? ಓಕೆ ಅದನ್ನ ಮಾಡೋಣ ಇನ್ನೊಂದ್ಸರಿ. ಈ ಕಡೆ 45 ಇದೆ, 45 ಈ ಕಡೆ ಶಿಫ್ಟ್ ಮಾಡಿದ್ರೆ ಮೈನಸ್ 45 ಆಗುತ್ತೆ. ಇಲ್ಲಿ 9 ಇದೆ, 16 ಇದೆ, ಪ್ಲಸ್ 25 ಆಗುತ್ತೆ. ಸೊ ಇರೋದು ಮೈನಸ್ 20. ಸೊ ಇವಾಗ 4 ತಗೋಬಹುದು. ಓಕೆ 4 ಕಾಮನ್ ತಗೊಂಡ್ರೆ ಮೈನಸ್ 3x ಮೈನಸ್ 3y ಪ್ಲಸ್ 2y ಇಸ್ ಈಕ್ವಲ್ ಟು ಮೈನಸ್ 20. ಈ ಸಿಂಪಲ್. ಮೈನಸ್ 3x ಮೈನಸ್ 3 ಪ್ಲಸ್ y ಇತ್ತಾ? ಏನ್ ಮಾಡ್ತೀರಿ ಇವಾಗ? ಮೈನಸ್ 3x ಮೈನಸ್ 3 ಪ್ಲಸ್ 2 ಏನಾಗುತ್ತೆ? ಮೈನಸ್ y ಆಗುತ್ತೆ ಇಸ್ ಈಕ್ವಲ್ ಟು ಮೈನಸ್ 5. ಈಗ ಏನ್ ಮಾಡ್ಬೋದು? ಎರಡೂ ಕಡೆ ಮೈನಸ್ ಇರೋದ್ರಿಂದ ಮೈನಸ್ ಕಾಮನ್ ತಗೋತೀನಿ. 3x ಪ್ಲಸ್ y ಇಸ್ ಈಕ್ವಲ್ ಟು ಮೈನಸ್ 5 ಅಂತ ಬರೀತೀನಿ. ಎರಡೂ ಕಡೆ ಪಾಸಿಟಿವ್ ಮಾಡ್ತೀವಿ. ದಿಸ್ ಇಸ್ ದ ರಿಲೇಷನ್. ಅರ್ಥ ಆಯ್ತಾ? ಇಲ್ಲಿಗೆ ನಿಮ್ಮ ಎಕ್ಸರ್ಸೈಸ್, ಯಾವ ಎಕ್ಸರ್ಸೈಸ್ ಇದು? ಎಕ್ಸರ್ಸೈಸ್ 7.1 ಮುಗಿದಿದೆ. ಅಂಡ್ ಇದು ಒಂದು ಸ್ವಲ್ಪ ಒಂದು 55 ಮಿನಿಟ್ಸ್ ಹತ್ರ ಬಂದಿರುತ್ತೆ. ನೆಕ್ಸ್ಟ್ 7.2 ಸ್ವಲ್ಪ ದೊಡ್ಡದಿರೋದ್ರಿಂದ ಅದನ್ನ ನಾನು 2 ಪಾರ್ಟ್ ಅಲ್ಲೇ ಅದನ್ನ ಅಪ್ಲೋಡ್ ಮಾಡ್ತೀನಿ. ಅಂಡ್ ಫಾಲೋಡ್ ಬೈ ದ ನೆಕ್ಸ್ಟ್ ಎಕ್ಸರ್ಸೈಸ್. ಇದೇ ತರ ಕನ್ನಡದಲ್ಲಿ ನಾರ್ಮಲ್ ಆಗಿ ನಾವು ಹೆಂಗೆ ನಮ್ಮ ಮನಸ್ಸಲ್ಲಿ ಹೆಂಗ್ ಮಾತಾಡ್ಕೊಂಡು ಮಾಡ್ತೀವಿ ಮ್ಯಾಥ್ಸ್, ಅದೇ ತರ ತುಂಬಾ ಕಡಿಮೆ ಚಾನಲ್ಸ್ ಇರೋದು. ಆದಷ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ರಮೋಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ಡ್ ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ.